ಲೂಕನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯದ 31ನೇ ವಚನದಿಂದ ಅದರ 34ನೇ ವಚನದವರೆಗೂ ಕೆಲವೊಂದು ಭಾಗಗಳನ್ನು ನಾವು ಓದಿ ನಾವು ವಾಕ್ಯದ ಕಡೆ ನಾವು ಪ್ರವೇಶ ಮಾಡುವಂತರಾಗಿರೋಣ. ಬುಕ್ ಆಫ್ ಲೂಕ್ ಚಾಪ್ಟರ್ 18 ವರ್ಸ್ 31 ಆನ್ವರ್ಡ್ಸ್. ಲೂಕನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯದ 31ನೇ ವಚನದಿಂದ ಕೆಲವೊಂದು ವಚನಗಳನ್ನು ನಾವು ಗಮನಿಸಿಕೊಳ್ಳೋಣ. ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದಿದ್ದನ್ನೆಲ್ಲ ಅಲ್ಲಿ ನೆರವೇರುವುದು ಹೇಗೆಂದರೆ, ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು, ಇವರು ಆತನನ್ನು ಅಪಹಾಸ್ಯ ಮಾಡುವರು, ಬೈಯುವರು, ಉಗುಳುವರು, ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು ಮತ್ತು 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಅವರು ಈ ಸಂಗತಿಗಳಲ್ಲಿ ಒಂದಾದರೂ ಗ್ರಹಿಸಲಿಲ್ಲ. ಈ ಮಾತುಗಳು ಅವರಿಗೆ ಮರೆಯಾಗಿದ್ದವು, ಅವುಗಳ ಅರ್ಥವು ಅವರಿಗೆ ಗೊತ್ತಾಗಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಯೇಸು ಸ್ವಾಮಿ ತನ್ನ ಸೇವೆಯ ಒಂದು ಕೊನೆಯ ಭಾಗಕ್ಕಾಗಿ ಬಂದಿರುವಂಥ ಒಂದು ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಯೇಸು ಸ್ವಾಮಿ ಆತನು ಯೆರೂಸಲೇಮಿಗೆ ಆತನು ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರನ್ನ ಯೇಸು ಸ್ವಾಮಿ ತನ್ನ ಹತ್ತಿರಕ್ಕೆ ಕರೆದು, ಏನಕ್ಕಾಗಿ ಯೇಸು ಸ್ವಾಮಿ ತಾನು ಯೆರೂಸಲೇಮಿಗೆ ಹೋಗುತ್ತಾ ಇದ್ದಾನೆ ಎನ್ನುವಂಥ ಒಂದು ಉದ್ದೇಶವನ್ನು ಯೇಸು ಸ್ವಾಮಿ ಆತನು ಪ್ರಕಟಿಸುತ್ತಾ ಇದ್ದಾನೆ. ನಾನು ಯಾವಾಗಲೂ ಹೇಳ್ತೇನೆ, ಯೇಸು ಸ್ವಾಮಿ ಎಲ್ಲೇ ಬಂದರೂ ಉದ್ದೇಶ ಇಲ್ಲದವನಾಗಿ ಯೇಸು ಸ್ವಾಮಿ ಬರೋದಿಲ್ಲ. ಯೇಸು ಸ್ವಾಮಿ ಎಲ್ಲೇ ಬರುವುದಾದರೂ ಆತನು ಉದ್ದೇಶವುಳ್ಳವನಾಗಿದ್ದಾನೆ. ಬೈಬಲ್ ಹೇಳುತ್ತೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂದು ವಾಗ್ದಾನ ಮಾಡಿದ ನನ್ನ ಯೇಸು ಸ್ವಾಮಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದವನಾಗಿದ್ದಾನೆ. ನಾನು ನಂಬುತ್ತೇನೆ, ಈ ಗೂಡಾರದ ಒಳಗಡೆ, ಈ ಟೆಂಟಿನ ಒಳಗಡೆ ಯೇಸು ಸ್ವಾಮಿ ಆತನ ಬಂದಿರೋದು ಯಾರನ್ನೋ ನೋಡಿಕೊಂಡು ಹೇಗಿದ್ದೀರಾ ಅಂತ ಕೇಳ್ಕೊಂಡು ಹೋಗೋದಕ್ಕಲ್ಲ. ನನ್ನ ಯೇಸು ಸ್ವಾಮಿ ಇದರ ಒಳಗಡೆ ಬಂದಿರೋದು, ನನ್ನ ಯೇಸು ಸ್ವಾಮಿ ಇದರ ಒಳಗಡೆ ಬಂದಿದ್ದಾನೆ ಎಂದು ನಂಬುವವರೊಂದು ಆಮೇನ್ ಹೇಳ್ರಿ. ನೀವು ಆಮೇನ್ ಹೇಳಬೇಕಾದ್ರೆ ಮತ್ತೊಂದು ಕಾರ್ಯ ನಾನು ಹೇಳ್ತೇನೆ, ನನ್ನ ಯೇಸು ಸ್ವಾಮಿ ಇಲ್ಲಿ ಸುಮ್ಮನೆ ಬರಲಿಲ್ಲ, ಒಂದು ಉದ್ದೇಶದೊಟ್ಟಿಗೆ ನನ್ನ ಯೇಸು ಬಂದಿದ್ದಾನೆ. ಯಾವ ಉದ್ದೇಶದೊಟ್ಟಿಗೆ ನನ್ನ ಯೇಸು ಸ್ವಾಮಿ ಈ ಗೂಡಾರದ ಒಳಗಡೆ ಬಂದಿದ್ದಾನೋ ಆ ಉದ್ದೇಶವನ್ನು ನೆರವೇರಿಸದೆ ನನ್ನ ಯೇಸು ಸ್ವಾಮಿ ಹೋಗೋದಿಲ್ಲ. ಆ ಉದ್ದೇಶವನ್ನು ನೆರವೇರಿಸುತ್ತಾನೆ. ಇವತ್ತು ನಾನು ಹೇಳ್ತೇನೆ, ಆ ದೈವಿಕವಾದ ಉದ್ದೇಶದಲ್ಲಿ ನೀನಿದ್ದೀಯ, ಆ ದೈವಿಕವಾದ ಉದ್ದೇಶದಲ್ಲಿ ನಿನ್ನ ಕುಟುಂಬ ಇದೆ, ಆ ದೈವಿಕವಾದ ಉದ್ದೇಶದಲ್ಲಿ ನಿನ್ನ ಮಕ್ಕಳಿದ್ದಾರೆ, ಆ ದೈವಿಕವಾದ ಉದ್ದೇಶದಲ್ಲಿ ನೀನು ಭಾರ ಪಡುವಂತ ವಿಷಯ ಇದೆ. ಕಾರಣ ಬಂದವನೊಬ್ಬ ಮನುಷ್ಯನಲ್ಲ, ಬಂದವನು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿ ಎಲ್ಲೇ ಬರುವುದಾದರೂ ಆತನು ಬಂದ ಹಾಗೆ ಹೋಗೋದಿಲ್ಲ, ಉದ್ದೇಶದೊಟ್ಟಿಗೆ ಬರ್ತಾನೆ. ಆತನು ಬಂದರೆ ಉದ್ದೇಶವನ್ನು ನೆರವೇರಿಸಿ ಆತನು ಇಲ್ಲಿಂದ ಹೋಗುತ್ತಾನೆ. ಅದನ್ನು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾನು ನಂಬುತ್ತೇನೆ, ಈ 3 ದಿವಸ ಕರ್ತನ ಒಂದು ದೊಡ್ಡ ಉದ್ದೇಶವನ್ನು ನೀವು ಕಾಣುವವರಾಗಿರುತ್ತೀರ. ಇವತ್ತು ಈ ಕೂಟವನ್ನು ಕ್ರಮೀಕರಿಸುವುದಕ್ಕೆ ಅನೇಕ ಉದ್ದೇಶಗಳು ಉಳ್ಳವರಾಗಿ ಪ್ರೇರಣೆಗಳೊಟ್ಟಿಗೆ ನೀವು ಕೂಟವನ್ನು ನೀವು ಹಮ್ಮಿಕೊಂಡಿರಬಹುದು. ಆದರೆ ನಾನು ನಂಬುತ್ತೇನೆ, ನಮ್ಮ ಆಲೋಚನೆಗಿಂತ ನಿಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ದೊಡ್ಡದಾಗಿರುತ್ತೆ. ಇವತ್ತು ದೇವರು ಈ ಚೊಕ್ಕ ಸಂದ್ರದಲ್ಲಿ, ಈ ಹಲವು ದಾಸರಳ್ಳಿಯಲ್ಲಿ, ಈ ಬೆಂಗಳೂರು ಪಟ್ಟಣದಲ್ಲಿ ಈ ಒಂದು ಸುವಾರ್ತೆಯ ಕೂಟದ ನಿಮಿತ್ತವಾಗಿ ಯಾರನ್ನೋ ದೇವರು ಮುಟ್ಟಬೇಕಾಗಿದೆ, ಯಾರನ್ನೋ ದೇವರು ಸಂದರ್ಶಿಸಬೇಕಾಗಿದೆ, ಯಾರನ್ನೋ ದೇವರು ಸೌಖ್ಯ ಮಾಡಬೇಕಾಗಿದೆ, ಯಾರನ್ನೋ ದೇವರು ಬಿಡಿಸಬೇಕಾಗಿದೆ, ಯಾರನ್ನೋ ಸೈತಾನನ ಕಪಿ ಮುಷ್ಟಿಯಿಂದ ದೇವರು ಬಿಡಿಸಿ ಹೊರಗಡೆ ಕರೆ ತರಬೇಕಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ನಿಮ್ಮ ಮನಸ್ಸಿನೊಳಗಡೆ ಉದ್ದೇಶವಾಕಿದ ದೇವರು ಇದನ್ನು ಸಿದ್ಧಪಡಿಸಿದ ಮಾತ್ರ ಅಲ್ಲ, ಈ ರಾತ್ರಿ ಇದರ ಮಧ್ಯದಲ್ಲಿ ಯೇಸು ಬಂದಿದ್ದಾನೆ. ಈ ರಾತ್ರಿ ಯೇಸು ಈ ರಾತ್ರಿ ವೇಳೆಯಲ್ಲಿ ಬಂದಿರೋದು ಆತನು ಸುಮ್ಮನೆ ಹೋಗೋದಕ್ಕಲ್ಲ, ತನ್ನ ಉದ್ದೇಶವನ್ನು ನೆರವೇರಿಸುತ್ತಾನೆ. ಆ ಉದ್ದೇಶವನ್ನು ತಡೆ ಮಾಡೋದಿಕ್ಕೆ ಎಂತ ಬಿರುಗಾಳಿಗಳು ಎದ್ದರು, ಎಂತ ಅಲೆಗಳು ಎದ್ದರು, ಎಂತ ತಡೆಗಳು ಬಂದರು, ನಮ್ಮ ಮೊದಲಿಂಗನು, ನಮ್ಮ ರಕ್ಷಕನು, ನಮ್ಮ ಯೇಸು ಸ್ವಾಮಿಯನ್ನ ತಡೆದು ನಿಲ್ಲಿಸುವುದಕ್ಕೆ ಯಾವ ಪ್ರವಾಹಕ್ಕಾಗಲಿ, ಯಾವ ಅಲೆಗಾಗಲಿ, ಯಾವ ಅಲೆಗಳ ಶಬ್ದಕ್ಕಾಗಲಿ ಸಾಧ್ಯವಿಲ್ಲ. ಆಚೆ ದಡಕ್ಕೆ ಹೋಗೋಣ ಎಂದು ಕರೆ ತಂದಿರುವ ಯೇಸು ನಿಮ್ಮನ್ನು ಆಚೆ ದಡಕ್ಕೆ ತಲುಪಿಸುತ್ತಾನೆ. ನಿಮಗೆ ಜಯವನ್ನ ಕೊಡುತ್ತಾನೆ. ಅದು ನಂಬೋರು ಗಟ್ಟಿಯಾಗಿ ಆಮೇನ್ ಹೇಳ್ರಿ.
ಉದ್ದೇಶದೊಟ್ಟಿಗೆ ಯೇಸು ಕರೆದುಕೊಂಡು ಹೋಗ್ತಾ ಇದ್ದಾನೆ. ನನಗೆ ಬಹಳ ಸಂತೋಷ ಕೊಡುವಂತ ಕಾರ್ಯವೇನೆಂದ್ರೆ, ಯೇಸು ಸ್ವಾಮಿ ತಾನು ಎಲ್ಲೇ ಹೋದ್ರೂ ಒಂದು ಗುಂಪಿನ ಜನರನ್ನ ತನ್ನ ಸಂಗಡ ಕರೆದುಕೊಂಡು ಹೋಗ್ತಾನೆ. ಕಾರಣ ಯೇಸು ಇರುವಲ್ಲಿ ಜನ ಇರ್ತಾರೆ. ಇವತ್ತು ಇಷ್ಟು ಜನ ಇಲ್ಲಿ ಕೂಡಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ಪಾಸ್ಟರ್ ಚಂದ್ರಮೌಳಿ ಬಂದಿದ್ದಾರೆ ಅಂತಲ್ಲ, ಪಾಸ್ಟರ್ ಟಿ.ಡಿ. ಥಾಮಸ್ ಅವರು ಬಂದಿದ್ದಾರೆ ಅಂತಲ್ಲ, ಪಾಸ್ಟರ್ಗಳು ಕೂಡಿ ಬಂದಿದ್ದಾರೆ ಅಂತಲ್ಲ. ಇಷ್ಟು ಜನ ಇಲ್ಲಿ ಕೂಡಿ ಬರೋದಕ್ಕೆ ಒಂದೇ ಒಂದು ಕಾರಣ, ಇಲ್ಲಿ ಯೇಸು ಸ್ವಾಮಿ ಬಂದವನಾಗಿದ್ದಾನೆ. ಮನುಷ್ಯನ ಮುಖ ನೋಡಿದವರು ಲಜ್ಜೆಗೀಡಾಗಿ ಹೋಗ್ತಾರೆ, ಆದ್ರೆ ಯೇಸು ಸ್ವಾಮಿಯ ಮುಖವನ್ನು ನೋಡಿದವರು ಅವರು ಲಜ್ಜೆಗೀಡಾಗಿ ಹೋಗೋದಿಲ್ಲ. ಅವರು ದೊಡ್ಡ ಕಾರ್ಯವನ್ನು ಹೊಂದಿಕೊಳ್ತಾರೆ. ಇವತ್ತು ಯಾರಾದ್ರೂ ಎಸ್ ಪಾಸ್ಟರ್, ನಾನು ಮನುಷ್ಯನ ಮುಖ ನೋಡೋದಕ್ಕೆಲ್ಲ ಬಂದಿರೋದು, ನಾನು ಯೇಸುವಿನ ಮುಖವನ್ನು ನೋಡೋದಕ್ಕೆ ಬಂದಿದ್ದೇನೆ ಎಂದು ಹೇಳುವ ದೇವ ಜನರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳುತ್ತಾ ಇರಿ, ಗಟ್ಟಿಯಾಗಿ ಸ್ತೋತ್ರ ಹೇಳುತ್ತಾ ಇರಿ. ಕಾರಣ ಯೇಸುವನ್ನ ಹುಡುಕಿಕೊಂಡು ಬಂದವರು, ಯೇಸು ಸ್ವಾಮಿಗಾಗಿ ಬಂದವರು, ಯೇಸು ಇರುವಲ್ಲಿ ಬಂದವರು, ಅವರು ಬಂದ ಹಾಗೆ ಹೋಗೋದಿಲ್ಲ. ಅವರು ಯೇಸುವಿನಿಂದ ದೊಡ್ಡ ಕಾರ್ಯ ಹೊಂದಿಕೊಳ್ಳುತ್ತಾರೆ. ಯೇಸುವಿನ ನಾಮದಲ್ಲಿ ಇವತ್ತು ನಾನು ಕೂಗಿ ಹೇಳುತ್ತೇನೆ, ಕರ್ತನಿಂದ ದೊಡ್ಡ ಕಾರ್ಯ ನಿನಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಅದು ನಿನ್ನ ಕುಟುಂಬದಲ್ಲಿ, ಅದು ನಿನ್ನ ಜೀವನದಲ್ಲಿ, ಅದು ನಿನ್ನ ತಲೆಮಾರುಗಳಲ್ಲಿ ನೀನು ಅದನ್ನು ಹೊಂದಿಕೊಳ್ಳುತ್ತೀಯ. ಅದನ್ನು ತಡೆದು ನಿಲ್ಲಿಸುವುದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಕಾರಣ ಬಂದವನು ಯೇಸು ಸ್ವಾಮಿ. ಯೇಸು ಸ್ವಾಮಿ ಒಂದು ಗುಂಪಿನ ಜನರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಬನ್ರಿ, ನಾವು ಯೆರೂಸಲೇಮಿಗೆ ಹೋಗೋಣ. ಯೆರೂಸಲೇಮ್ ಎನ್ನುವಂಥದ್ದು ಕರ್ತನು ತನ್ನ ಲೋಕದ ಪಾಪಗಳಿಗಾಗಿ ತನ್ನ ಪ್ರಾಣವನ್ನ ಈಡಾಗಿ ಒಪ್ಪಿಸುವಂತ ತಂದೆ ಚಿತ್ತವನ್ನ ನೆರವೇರಿಸುವುದಕ್ಕೆ ನಿರ್ಣಯಿಸಲ್ಪಟ್ಟಂತ ಸ್ಥಳ ಯೆರೂಸಲೇಮ್ ಆಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ಆತನು ಹೇಳುತ್ತಾ ಇದ್ದಾನೆ, ಈಗ ಲೋಕದ ಪಾಪಕ್ಕಾಗಿ ಮನುಷ್ಯ ಕುಮಾರನನ್ನ ಹಿಡಿಯುತ್ತಾರೆ, ಒಡೆಯುತ್ತಾರೆ, ಜಜ್ಜುತ್ತಾರೆ, ಕೊಲ್ಲುತ್ತಾರೆ. ಆದರೆ 3ನೇ ದಿವಸದಲ್ಲಿ ಆತನ ಮೃತ್ಯುಂಜಯನಾಗಿ ಆತನು ಎದ್ದು ಬರ್ತಾನೆ ಎಂದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಾಗ ಬೈಬಲ್ ಹೇಳುತ್ತೆ, ಈ ಸಂಗತಿಗಳು ಒಂದಾದ್ರೂ ಅವರು ಗ್ರಹಿಸಲಿಲ್ಲ, ಒಂದಾದ್ರೂ ಅವರಿಗೆ ಅರ್ಥ ಆಗಲಿಲ್ಲ, ಒಂದಾದ್ರೂ ಅವರಿಗೆ ತಿರುಕೊಳ್ಳೋದಕ್ಕಾಗಲಿಲ್ಲ. ಕಾರಣ ಅವರಿಗೆ ಮರೆಯಾಗಿದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಶಿಲುಬೆಯ ವಿಷಯ ನಾಶವಾಗುವವರಿಗೆ ಒಂದು ಹುಚ್ಚು ಮಾತು, ಆದ್ರೆ ನಂಬುವ ದೇವರ ಮಕ್ಕಳಿಗೆ ಅದು ದೇವರ ಶಕ್ತಿಯಾಗಿರುತ್ತೆ. ಇವತ್ತು ಶಿಲುಬೆಯ ವಿಷಯ ನಾಶನದಲ್ಲಿ ಇರುವವರಿಗೆ ಒಂದು ಹುಚ್ಚು ಮಾತು, ಅವರಿಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಜಡಿಯಲ್ಪಡಬೇಕಾಗಿತ್ತು ದೇವರು ತಾನೇ ಎಂದು ಅನೇಕರು ಯೇಸುವನ್ನ ನಿಂದಿಸ್ತಾರೆ. ಆದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಶಿಲುಬೆಯ ಮರಣ, ಶಿಲುಬೆಯ ವಿಷಯ ನಾಶನದಲ್ಲಿ ಇರುವವರಿಗೆ ಒಂದು ಹುಚ್ಚು ಮಾತಾದ್ರೆ ನಂಬುವಂತ ದೇವರ ಮಕ್ಕಳಿಗೆ ಅದು ದೇವರ ಶಕ್ತಿಯಾಗಿರುತ್ತೆ. ಕಾರಣ ಆತನು ಜಡಿಯಲ್ಪಟ್ಟಂತ ನಿಮಿತ್ತವಾಗಿ ನಾನು ಬಿಡಿಸಲ್ಪಟ್ಟಿದ್ದೇನೆ, ಆತನು ಶಾಪಗ್ರಸ್ತನಾದ ನಿಮಿತ್ತವಾಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ಆತನು ಕೈ ಬಿಡಲ್ಪಟ್ಟಂತ ನಿಮಿತ್ತವಾಗಿ ನಾನು ಕೈ ಹಿಡಿಯಲ್ಪಟ್ಟಿದ್ದೇನೆ, ಆತನು ನನಗಾಗಿ ತನ್ನ ಕಡೆಯ ತೊಟ್ಟು ರಕ್ತವನ್ನ ನನಗಾಗಿ ಸುರಿಸಲ್ಪಟ್ಟಂತ ನಿಮಿತ್ತವಾಗಿ ನನ್ನ ಪೂರ್ವ ಕಾಲದಿಂದ ಬಂದ ಶಾಪಗಳು, ಪಾಪಗಳು ಎಲ್ಲವೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದೆ. ನಾನು ಇನ್ನ ಪಾಪಿಯಲ್ಲ, ನಾನು ನೀತಿವಂತನಾಗಿದ್ದೇನೆ. ನಂಬಲಲ್ಲದವರ ಕಣ್ಣುಗಳನ್ನ ಇಹಲೋಕದ ಅಧಿಪತಿ ಆತನ ಮಂಕು ಮಾಡಿದಾಗ, ಮರೆಯಾಗಿದ್ದಾಗ, ನಂಬುವವರಿಗೆ ಶಿಲುಬೆಯ ಮರಣ ಎನ್ನುವುದು ಅದು ದೇವರ ಶಕ್ತಿಯಾಗಿದೆ. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ಬಾಳುವಂತೆ ಮಾಡುತ್ತಾ ಇರೋದೇ ಈ ಶಿಲುಬೆಯಲ್ಲಿ ಇಳಿದು ಬಂದ ದೇವರ ಶಕ್ತಿಯಾಗಿದೆ. ನನ್ನನ್ನು ನಿನ್ನನ್ನು ಸೈತಾನನ ಮುಂದೆ ತಲೆ ಎತ್ತು ನಡೆಯತಕ್ಕಂತೆ ಮಾಡುತ್ತಾ ಇರುವುದೇ ಈ ಶಿಲುಬೆಯ ಶಕ್ತಿ ಎನ್ನುವುದನ್ನು ನಾವು ಮರೆಯಬಾರದು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಹೇಳುತ್ತದೆ, ಇದು ಆತನ ಶಿಷ್ಯರಿಗೆ ಮರೆಯಾಗಿತ್ತು. ದೇವರ ಉದ್ದೇಶವನ್ನು ಅರಿಯದವನಿಗೆ ದೇವರ ಕಾರ್ಯಗಳು ಅಲ್ಪವಾದದ್ದು.
ಅವನು ಹೆಚ್ಚಾದಂತ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಆದರೆ ದೇವರ ಉದ್ದೇಶವನ್ನು ಅರ್ಥವನಿಗೆ ದೇವರ ಕಾರ್ಯಗಳು ಶ್ರೇಷ್ಠವಾದುದು ಕಾರಣ ಅವನ ಉದ್ದೇಶಗಳನ್ನು ತಿಳಿದಿರ್ತಾನೆ. ಇವತ್ತು ದೇವರ ಮಕ್ಕಳೇ, ಈ IPC ಸಭೆಗೆ ಒಂದು ಉದ್ದೇಶ ಇದೆ, ಅಭಿಷಕ್ತರಿಗೆ ಒಂದು ಉದ್ದೇಶ ಇದೆ, ಬೋಧಕರಿಗೆ ಒಂದು ಉದ್ದೇಶ ಇದೆ. ಇವತ್ತು ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಸುಮ್ಮನೆ ಕರೆಯಲಿಲ್ಲ, ದೇವರು ನಿಮ್ಮನ್ನು ಒಂದು ಉದ್ದೇಶದೊಟ್ಟಿಗೆ ಕರೆದಿದ್ದಾನೆ. ನಾನು ಯಾವಾಗಲೂ ಹೇಳ್ತೇನೆ, ದೇವರು ಯಾರನ್ನು ಸುಮ್ಮನೆ ಕರೆಯೋದಿಲ್ಲ, ಕರೆದ್ರೆ ನನ್ನ ದೇವರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ದೇವರು ಒಬ್ಬನನ್ನು ಹಿಡಿದ್ರೆ, ಯಾವ ಉದ್ದೇಶಕ್ಕಾಗಿ ದೇವರು ಒಬ್ಬನನ್ನು ಹಿಡಿದಿದ್ದಾನೋ ಆ ಉದ್ದೇಶ ದೇವರು ನೆರವೇರಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀನಲ್ಲ ದೇವರನ್ನ ಹಿಡಿದಿರೋದು, ಕರ್ತನು ನಿನ್ನನ್ನು ಹಿಡಿದಿದ್ದಾನೆ. ಕರ್ತನು ನಿನ್ನನ್ನು ಹಿಡಿದಿದ್ರೆ ಏನಕ್ಕಾಗಿ ದೇವರು ನಿನ್ನನ್ನು ಹಿಡಿದಿದ್ದಾನೋ ಆ ಉದ್ದೇಶವನ್ನು ದೇವರು ನೆರವೇರಿಸದೇ ಇರೋದಿಲ್ಲ. ಆ ಉದ್ದೇಶ ದೇವರು ನೆರವೇರಿಸ್ತಾನೆ. ಅನೇಕರು ದೇವರನ್ನು ಹಿಡಿದಿದ್ದಾರೆ, ಆದರೆ ದೇವರು ಅನೇಕರನ್ನು ಹಿಡಿದಿದ್ದಾನೆ. ದೇವರನ್ನ ಹಿಡಿದವರು ಕಷ್ಟ ಬಂದಾಗ ದೇವರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ದೇವರು ಒಬ್ಬನನ್ನು ಹಿಡಿದ್ರೆ ಅವನು ಎಂಥ ಜಲರಾಶಿಯಲ್ಲಿ ಹಾದು ಹೋಗ್ಲಿ, ಅವನು ಎಂಥ ಬೆಂಕಿಯಲ್ಲಿ ಹಾದು ಹೋಗಲಿ, ಆ ಬೆಂಕಿ ಅವನನ್ನು ಸುಡೋದಕ್ಕಾಗೋದಿಲ್ಲ, ಆ ಜಲರಾಶಿ ಅವನನ್ನು ಮುಳುಗಿಸೋದಕ್ಕಾಗೋದಿಲ್ಲ. ಕಾರಣ ದೇವರು ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಸಂಗಡ ನಾನು ಇರುವವನಾಗಿದ್ದೇನೆ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಕರ್ತನು ನಿನ್ನನ್ನು ಹಿಡಿದಿದ್ದಾನೆ ಎನ್ನುವಂತ ಉದ್ದೇಶ ನಿನ್ನ ಅರ್ಥವನಾಗಿದ್ರೆ ಆ ಉದ್ದೇಶ ನಿನಗೆ ಸಾಧಾರಣವಾಗಿರೋದಿಲ್ಲ, ಅದು ಮಹಿಮೆಕರವಾಗಿರುತ್ತೆ. ಸತ್ಯವೇದ ಗ್ರಂಥದಲ್ಲಿ ನನ್ನ ಸಂದೇಶದ ಮುಂದಿನ ಭಾಗಕ್ಕೆ ನಾನು ಹೋಗ್ತೇನೆ. ಯೇಸು ಸ್ವಾಮಿ ತಾನು ತನ್ನ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಯೆರೂಸಲೇಮಿಗೆ ಹೋಗಬೇಕಾದ್ರೆ ಆತನು ಯೆರಿಕೋವನ್ನ ದಾಟಿಕೊಂಡು ಹೋಗಬೇಕು. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ತನ್ನ 12 ಶಿಷ್ಯರೊಟ್ಟಿಗೆ ಯಾತ್ರೆ ಮಾಡುತ್ತಾ ಯೆರಿಕೋ ಸಮೀಪಕ್ಕೆ ಆತನು ಬಂದಾಗ ಬೈಬಲ್ ಅಲ್ಲಿ ನಾವು ಓದ್ತೇವೆ, ಯೇಸು ಸ್ವಾಮಿ ಆತನು ಪಟ್ಟಣದ ಒಳಗಡೆ ಹೋಗಲಿಲ್ಲ, ಯೇಸು ಸ್ವಾಮಿ ಪಟ್ಟಣದ ಹೊರಗಡೆ ಇದ್ದಾನೆ. ಯೇಸು ಸ್ವಾಮಿ ಪಟ್ಟಣದ ಹೊರಗಡೆ ಆತನು ನಡೆದುಕೊಂಡು ಹೋಗಬೇಕಾದ್ರೆ 18ನೇ ಅಧ್ಯಾಯದ 35ನೇ ವಚನದಲ್ಲಿ ಒಂದು ವ್ಯಕ್ತಿಯನ್ನು ನಾವು ಗಮನಿಸ್ತೇವೆ. ಯೆರಿಕೋ ಎನ್ನುವುದು ಶಾಪಗ್ರಸ್ತವಾದ ಪಟ್ಟಣ. ಯೆರಿಕೋ ಪಟ್ಟಣ ಶಾಪಗ್ರಸ್ತವಾದಂತ ನಿಮಿತ್ತವಾಗಿ ಅಲ್ಲಿಗೆ ಯಾರು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯೆರಿಕೋ ಎನ್ನುವುದು ಶಾಪಗ್ರಸ್ತವಾದ ಪಟ್ಟಣ ಆಗಿರೋದ್ರಿಂದ ಆ ಪಟ್ಟಣದಲ್ಲಿ ಹೇಳಿಕೊಳ್ಳುವಂತ ಅಭಿವೃದ್ಧಿಯೋ ಸೌಂದರ್ಯವೋ ಒಳ್ಳೆಯದೋ ಏನು ಇಲ್ಲ. ಕಾರಣ ಅದು ಶಾಪಗ್ರಸ್ತವಾದ ಪಟ್ಟಣ. ಶಾಪಗ್ರಸ್ತರು ಎನ್ನುವಂತ ಗುರುತೇನು? ಆ ಪಟ್ಟಣದಲ್ಲಿ ಭಿಕ್ಷುಕರು ಹೆಚ್ಚಾಗಿದ್ದಾರೆ. ಎಲ್ಲಿದ್ದಾರೆ ಭಿಕ್ಷುಕರು? ದಾರಿಯ ಮಗ್ಗಲಲ್ಲೇ, ಪಟ್ಟಣದ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ, ಹೊರಗಡೆಯೇ ಇದ್ದಾರೆ. ಆ ಹೊರಗಡೆ ಇದ್ದುಕೊಂಡು ಆ ಪಟ್ಟಣದ ಒಳಗಡೆ ಹೋಗೋಕ್ಕಿಂತ ಮುಂಚೆನೆ ಆ ಪಟ್ಟಣದ ಸ್ಥಿತಿ ಏನು ಎನ್ನೋದು ಹೊರಗಡೆಯಿಂದನೇ ಬಿಂಬಿಸ್ತಾ ಇದ್ದಾರೆ. ಕಾರಣ ದಾರಿಯ ಮಗ್ಗಲಲ್ಲೇ, ಆ ಪಟ್ಟಣದ ಹೆಬ್ಬಾಗಿಲಲ್ಲೇ ಒಂದು ದೊಡ್ಡ ಲೈನ್ ಇದೆ. ಎಲ್ಲರೂ ಅಮ್ಮ ತಾಯೇ ಎಂದು ಭಿಕ್ಷೆ ಬಿಡೋ ಜನ. ಆ ಪಟ್ಟಣದ ಒಳಗಡೆ ಒಬ್ಬ ಬಂದಾಗ ಅವನಿಗೆ ಮೊದಲನೇ ಸಾರಿ ಅನಿಸುತ್ತೆ, ಏನಕ್ಕೆ ಪಟ್ಟಣಕ್ಕೆ ಬರಬೇಕಾಗಿತ್ತು, ಇನ್ನ ಪಟ್ಟಣದ ಒಳಗಡೆನೆ ಹೋಗ್ಲಿಲ್ಲ, ಆಗ್ಲೇನೆ ಇಂಥ ಶಬ್ದ ಕೇಳ್ತಾ ಇದ್ದೀನ, ಇನ್ನ ಪಟ್ಟಣದ ಒಳಗಡೆ ಏನಿರ್ಬೋದು ಎಂದು ಆ ಪಟ್ಟಣದ ಕುರಿತಾಗಿ ಒಳ್ಳೆಯದನ್ನು ಹೇಳೋದಕ್ಕೆ ಯಾರು ಇರಲಿಲ್ಲ. ಆದ್ರೆ ಈ ಯೆರಿಕೋ ಪಟ್ಟಣಕ್ಕೆ ನನ್ನ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾರು ಬರೋದಕ್ಕೆ ಇಷ್ಟ ಇಲ್ಲದಿರುವ ಪಟ್ಟಣಕ್ಕೆ ನನ್ನ ಯೇಸು ಬರ್ತಾ ಇದ್ದಾನೆ. ಯಾರು ಬರೋದಕ್ಕೆ ಇಷ್ಟ ಇಲ್ಲದಿರೋ ಜೀವಿತದ ಕಡೆ ನನ್ನ ಯೇಸು ಬರ್ತಾ ಇದ್ದಾನೆ. ಎಲ್ಲರಿಂದಲೂ ನಿಂದೆಯನ್ನು ಸಹಿಸಿಕೊಂಡು ತಳ್ಳಲ್ಪಟ್ಟ ಅನುಭವದಲ್ಲಿರುವಂತ ವ್ಯಕ್ತಿಗಳನ್ನು ಹುಡುಕಿಕೊಂಡು ನನ್ನ ಯೇಸು ಬರ್ತಾ ಇದ್ದಾನೆ. ಅನೇಕರು ನನ್ನ ಹತ್ರ ಹೇಳ್ತಾರೆ, ಪಾಸ್ಟ್ರೇ ಹಣ ಇದ್ದಾಗ ನನ್ನ ಮನೆ ಹತ್ರ ಜನ ಬರ್ತಾ ಇದ್ರು, ಜಾಬ್ ತುಂಬಾ ಹಣ ಜನ ಜನ ಅಂತಂದ್ರೆ ಬಣ ಬಣ ಅಂತ ನೊಣಗಳ ರೀತಿಯಲ್ಲಿ ಜನ ನಮ್ಮನ್ನು ತುಂಬಿಕೊಳ್ಳೋರು. ಆದ್ರೆ ಇವತ್ತು ನನಗೆ ಹಣ ಇಲ್ಲ, ಇವತ್ತು ನನಗೆ ಏನು ಇಲ್ಲ, ನನ್ನನ್ನು ಕ್ಯಾರೆ ಅಂತ ಕೇಳೋದಕ್ಕೂ ಒಬ್ಬನೂ ಇಲ್ಲ ಪಾಸ್ಟ್ರೇ, ಇದೆಂತ ಲೋಕ ಎಂದು ನಾನು ಹೇಳ್ತೀನಿ. ಅಯ್ಯ,
ಲೋಕ ಅದೇನೆ. ನೀನು ಒಳ್ಳೆ ಮೇಕಪ್ ಹಾಕೊಂಡು ತಿರುಗಾಡಬೇಕಾದ್ರೆ, ಜೋಬ್ ತುಂಬಾ ಒಳ್ಳೆ ಜನ ಅಂತ ಹೇಳ್ಬೇಕಾದ್ರೆ, ನಿನಗೆ ಆರೋಗ್ಯ ಫಲ ಇರಬೇಕಾದ್ರೆ, ಒಳ್ಳೆ ಅಂತಸ್ತಿದ್ದಾಗ ನಿನ್ ಮನೆಗೆ ಜನ ಬರಕ್ಕೆ ಇಷ್ಟಪಡ್ತಾರೆ, ನಿನ್ ಮುಖ ನೋಡೋದಕ್ಕೆ ಇಷ್ಟಪಡ್ತಾರೆ, ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನೀನು ಬಿದ್ದು ಹೋದೆ, ಕೈ ಬಿಡಲ್ಪಟ್ಟೆ, ರೋಗಿ ಆದೆ, ನಷ್ಟ ಆಯ್ತು, ತಳ್ಳಲ್ಪಟ್ಟೆ ಎನ್ನೋದು ಗೊತ್ತಾದಾಗ, ನೀನು ಭಿಕ್ಷೆ ಬೇಡುವಂತ ಅನುಭವಕ್ಕೆ ಬಂದಿದೀಯಾ ಎನ್ನೋದು ಗೊತ್ತಾದಾಗ, ನೀನು ಹತ್ತಿರ ಬರೋದಕ್ಕೂ, ನಿನ್ನನ್ನು ಮೂಸ್ ನೋಡೋದಕ್ಕೂ, ನಿನ್ನ ಮುಖ ನೋಡೋದಕ್ಕೂ ಅನೇಕರು ಇಷ್ಟಪಡೋದಿಲ್ಲ. ಆದರೆ ನನ್ನ ಯೇಸು ಸ್ವಾಮಿ ಆ ರೀತಿ ಅಲ್ಲ. ತಳ್ಳಲ್ಪಟ್ಟವನಾಗಿದ್ರು, ಕೈ ಬಿಡಲ್ಪಟ್ಟವನಾಗಿದ್ರು, ಶೂನ್ಯತೆ ಉಳ್ಳವನಾಗಿದ್ರು, ಶಾಪಗ್ರಸ್ತ ಉಳ್ಳವನಾಗಿದ್ರು, ಅವನನ್ನು ಹುಡುಕಿಕೊಂಡು ಬರುವ ಒಬ್ಬ ರಕ್ಷಕನಿದ್ದಾನೆ. ಆತನ ಹೆಸರು ಯೇಸು. ಇವತ್ತು ನನ್ನ ಶಬ್ದವನ್ನ ನೀವು ಎಲ್ಲಿಂದಲೇ ಆರಿಸ್ತಾ ಇರಿ. ಒಂದು ಪಕ್ಷ ಎಲ್ಲ ಕಳ್ಕೊಂಡವರಾಗಿ ನೀವು ಇರಬಹುದು, ಕೈ ಬಿಡಲ್ಪಟ್ಟವರಾಗಿರಬಹುದು, ಮುಂದೆ ನನಗೆ ಜೀವನ ಇಲ್ಲ, ನನ್ನ ಹಣೆ ಭಾರ ನಾನು ಅನುಭವಿಸ್ತಾ ಇದ್ದೀನಿ ಎಂದು ಯಾರಾದ್ರೂ ಭಾರ ಪಡ್ತಾ ಇದ್ರೆ, ಇವತ್ತೊಂದು ಶುಭ ವಾರ್ತೆ ಇದೆ. ನಿನ್ನ ಎರಿಕೋಗೆ ಯೇಸು ಬರ್ತಾ ಇದ್ದಾನೆ. ನಿನ್ನ ಶಾಪಗ್ರಸ್ತವಾದ ಅನುಭವಕ್ಕೆ, ನಿನ್ನ ತಳ್ಳಲ್ಪಟ್ಟ ಅನುಭವಕ್ಕೆ, ನಿನ್ನ ನೋವಿನ ಅನುಭವಕ್ಕೆ, ನಿನ್ನ ನಿರಾಕರಣೆಯ ಅನುಭವಕ್ಕೆ ಯೇಸು ಬರ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿದ್ರೆ ಮಾತಾಡ್ಸೋದಕ್ಕೆ ಚಂದ, ಆದ್ರೆ ಒಂದು ಮನುಷ್ಯನ ಉಪಯೋಗ ಶೂನ್ಯನಾದ್ರೆ ಅವನ ಹತ್ರ ಬರೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆದ್ರೆ ನನ್ನ ಯೇಸು ಆ ಯೆರಿಕೋ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಇವತ್ತು ಯಾರಾದ್ರೂ ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಯಾರಾದ್ರೂ ಇವತ್ತು ನನ್ನ ಶಬ್ದವನ್ನು ಆಲಿಸುತ್ತ, ಈಗೋ ನಾನು ತಳ್ಳಲ್ಪಟ್ಟಿದ್ದೇನೆ, ನನ್ನ ಮನೆಯ ಬಾಗಿಲನ್ನು ತಟ್ಟೋದಕ್ಕೆ ಒಬ್ರು ಇಲ್ಲ ಎಂದು ಯಾರಾದ್ರೂ ಭಾರ ಪಡೋರಿದ್ದರೆ, ಇವತ್ತು ನನ್ನ ಕೂಗಿ ಹೇಳ್ತಾ ಇದ್ದೇನೆ, ಯೇಸು ನಿನ್ನ ಹೃದಯ ಎಂಬ ಬಾಗಿಲಿನ ಹತ್ತಿರ, ಯೇಸು ನಿನ್ನ ಮನೆ ಎಂಬ ಬಾಗಿಲ ಹತ್ತಿರ ಆತನು ಬಂದವನಾಗಿದ್ದಾನೆ. ಕಾರಣ ಯೇಸು ಬಂದಿರುವಂತದ್ದು ಸುಮ್ಮನೆ ಬಂದ ಹಾಗೆ ಹೋಗೋದಕ್ಕಲ್ಲ, ನಿನ್ನ ಎರಿಕೋದ ಅನುಭವಗಳಿಗೆ ಒಂದು ವ್ಯತ್ಯಾಸವನ್ನು ಕೊಡುವುದಕ್ಕೆ ಈ ರಾತ್ರಿ ನನ್ನ ಯೇಸು ಶಕ್ತನಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೆನ್ ಹೇಳಲಿ. ಯೇಸು ಎರಿಕೋ ಪಟ್ಟಣಕ್ಕೆ ಬಂದಾಗ ಅನೇಕ ಭಿಕ್ಷುಕರು ಅಲ್ಲಿ ಕೂತಿದ್ದಾರೆ. ಎಲ್ಲರಿಗಿರುವಂತ ಒಂದೇ ಟ್ಯೂನು, ಎಲ್ಲರಿಗಿರುವಂತ ಒಂದೇ ಶಬ್ದ, ಲೋಕ ಇಷ್ಟೇನೆ, ಮುಗೀತು, ಲೋಕದಲ್ಲಿ ಏನು ಇಲ್ಲ, ಎಲ್ಲ ಇಷ್ಟೇನೆ, ಅಯ್ಯೋ ಅಪ್ಪ ಅಮ್ಮ. ಆದ್ರೆ ಯೇಸು ಮಾರ್ಗದಲ್ಲಿ ಹಾದು ಹೋಗಬೇಕಾದ್ರೆ ಈಗ ಒಂದು ವ್ಯಕ್ತಿ ಕೇಳ್ತಾ ಇದ್ದಾನೆ, ಏನಿ ಆರಾಧನೆ ಶಬ್ದ, ಏನಿ ಪ್ರಾರ್ಥನೆ ಶಬ್ದ, ಏನಿಲ್ಲಿ ನಡೀತಾ ಇದೆ? ಯಾರೋ ಒಬ್ಬನ ಮುಟ್ಟಿ ಹೇಳ್ದ, ಇಲ್ಲಿ ನಜರೇತಿನ ಯೇಸು ಹೋಗ್ತಾ ಇದ್ದಾನೆ, ನಜರೇತಿನ ಯೇಸು ಇಲ್ಲಿ ಹೋಗ್ತಾ ಇದ್ದಾನೆ. ಈ ಶಬ್ದ ಕೇಳಿದೆ. ಆ ಒಬ್ಬ ಕೂಡ ಹೇಳ್ದ, ದಾವೀದ ಕುಮಾರನೇ, ನಜರೇತಿನ ಯೇಸುವೇ, ನೀನು ನನ್ನನ್ನು ಕರುಣಿಸು. ಅಯ್ಯೋ, ಎಲ್ಲ ಶಬ್ದ ಕೇಳಿದವ್ರೆ. ಕೆಲವರಿಗೆ ಕಣ್ಣಿದೆ, ಕೆಲವರಿಗೆ ಕಿವಿ ಇದೆ, ಕೆಲವರು ನೋಡ್ತಾ ಇದ್ದಾರೆ, ಆದ್ರೆ ಯೇಸುವನ್ನು ಕೂಗೋ ಮನಸ್ಸಿಲ್ಲ. ಆದ್ರೆ ಒಬ್ಬ ಕುರುಡನಿಗೆ ಕಣ್ಣು ಕಾಣ್ತಾ ಇಲ್ಲ, ಆದ್ರೆ ಕಿವಿ ಕೇಳ್ತಾ ಇದೆ, ಅವನ ಅಂತರಾತ್ಮ ಒಂದು ಕಾರ್ಯವನ್ನು ನಿರೀಕ್ಷಿಸ್ತಾ ಇದೆ. ಯೇಸುವನ್ನು ನನಗೊಂದು ಸಾರಿ ಸಂದರ್ಶಿಸಿದ್ರೆ ಸಾಕು, ನನ್ನ ಜೀವನ ಬದಲಾಗುತ್ತೆ. ಇವನು ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಇವನು ಒಂದು ವಾರ್ತೆಯನ್ನ ಕೇಳಿದ, ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀನು ಕಾಯ್ತಾ ಇರೋದು ವ್ಯರ್ಥವಾಗಿ ಹೋಗಲಿಲ್ಲ. ನಿನಗಾಗಿ ಯೇಸು ಇಲ್ಲಿ ಬಂದಿದ್ದಾನೆ. ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ನೀನು ಕಾಯ್ತಾ ಇದ್ದಿ. ನಾನು ಹೇಳ್ತೇನೆ, ಈ ದಿನ ಅದು ಸುಪ್ರಸನ್ನತೆಯ ಕಾಲ. ಈ ದಿನ ದೇವರು ನಿನಗೆ ದೊರಕಿದ ಕಾಲ. ಗಟ್ಟಿಯಾದ ಸ್ವರದೊಟ್ಟಿಗೆ ಕೂಗ್ದ, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನ ಕರುಣಿಸು. ಪಕ್ಕದಲ್ಲಿರೋರೆಲ್ಲ ಹೇಳಿದ್ರು, ಏನೋ ಟ್ಯೂನ್ ಚೇಂಜ್ ಆಗಿದೆಯಲ್ಲೋ, ಟ್ಯೂನ್ ಏನೋ ಚೇಂಜ್ ಆಗಿದೆ, ಸ್ವರ ಚೇಂಜ್ ಆಗಿದೆಯಲ್ಲೋ, ನಮ್ಮ ಹಾಗೆ ನೀನು ಕೂಗ್ಬೇಕು ತಾನೆ. ಅವನು ಹೇಳ್ದ,
ನಾನು ಟ್ಯೂನ್ ಬದಲಾಗಿರೋದ ಕಾರಣ ಏನು ಗೊತ್ತಾ? ಒಬ್ಬನ ಕುರಿತಾಗಿ ನಾನು ಕೇಳಿದ್ದೇನೆ, ಅನೇಕರನ್ನ ಕೂಗಿ ಕರೆದೆ, ಒಂದು ಸಾರಿ ಈತನನ್ನು ಕೂಗಿ ಕರೆಯುತ್ತೇನೆ. ಅನೇಕರನ್ನ ಸಹಾಯಕ್ಕಾಗಿ ಕೇಳಿ ನೋಡಿದೆ, ಒಂದು ಸಾರಿ ಈತನನ್ನ ಕೂಗಿ ಕರೆಯುತ್ತೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಲೋಕದ ಅನೇಕ ಸಹಾಯಿಗಳು ನಿನ್ನನ್ನು ಮೋಸ ಮಾಡಿರಬಹುದು, ಆದ್ರೆ ಈ ರಾತ್ರಿ ಒಂದು ಸಾರಿ ಆದ್ರೂ ನಜರೇತಿನ ಯೇಸುವೇ, ದಾವೀದ ಕುಮಾರನೇ ಎಂದು ಕೂಗುವವರು ಯಾರಾದ್ರೂ ಇದ್ದರೆ ಈ ರಾತ್ರಿ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಕೂಗು ನಿನ್ನ ಜೀವನದಲ್ಲಿ ಒಂದು ವ್ಯತ್ಯಾಸವನ್ನು ತರುತ್ತೆ. ಪಕ್ಕದಲ್ಲಿರೋರೆಲ್ಲ ಹೇಳಿದ್ರು, ಸುಮ್ಮನೆ ಕೂತ್ಕೊಳ್ಳೋ, ಸುಮ್ಮನೆ ಕೂತ್ಕೋ, ನೀನು ಕೂಗಕ್ಕೆ ಹೋಗ್ಬೇಡ. ಬೈಬಲ್ ಹೇಳುತ್ತೆ, ಅವನು ಮತ್ತಷ್ಟು ಕೂಗಿದನು, ಅವನು ಮತ್ತಷ್ಟು ಕೂಗಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯೇಸು ಸ್ವಾಮಿಯನ್ನು ನೀನು ಕೂಗಿ ಕರೆದಾಗ ಅನೇಕರಿಗೆ ಇಷ್ಟ ಇಲ್ಲ, ಅನೇಕರಿಗೆ ಇಷ್ಟ ನೀನು ಅವ್ರ ತರ ಭಿಕ್ಷೆ ಬೇಡ್ಕೊಂಡು ಕೂತಿರ್ಬೇಕು. ಆದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಯೇಸು ಸ್ವಾಮಿಯನ್ನ ಯಾರಾದ್ರೂ ಕೂಗಿ ಕರೆದ್ರೆ ನೀನು ಭಿಕ್ಷೆ ಬೇಡ್ಕೊಂಡ ಇರೋದಿಲ್ಲ. ನಿನ್ನ ಕಟ್ಟಲ್ಪಟ್ಟ ಅನುಭವದಲ್ಲಿ, ನೀನು ಕೂತಿರುವಂತ ಅನುಭವದಲ್ಲಿ, ಆ ದಾರಿಯ ಮಕ್ಕಳಿನ ಅನುಭವದಲ್ಲಿ ನಿನ್ನನ್ನು ಎಬ್ಬಿಸೋದಕ್ಕೆ ಶಕ್ತಿ ಉಳ್ಳ ನಾಮವೇ ಅದು ಯೇಸುವಿನ ನಾಮವಾಗಿರುತ್ತೆ. ಇವತ್ತು ಆತನನ್ನ ಯಾರು ಕೂಗಿ ಕರೀತಾರೋ ಅವರು ಭಿಕ್ಷೆ ಬೇಡುವ ಸ್ಥಳದಲ್ಲಿ ಇರೋದಿಲ್ಲ. ದೀನನನ್ನು ತಿಪ್ಪೆ ತೆಗೆದು ಆತನ ಪ್ರಭುಗಳ ಸಂಗಡವಾಗಿ ಆತನ ಸಿಂಹಾಸನದಲ್ಲಿ ಕುಳಿಸುವ ದೇವರು. ನೀನು ಸುತ್ತಿಸ್ಬೇಡ ಅಂತ ಹೇಳಿದ್ರು, ಪಕ್ಕದಲ್ಲಿರೋರು ಯಾಕೋ ಕೂಗ್ತೀಯ ಅಂತ ಹೇಳಿದ್ರು, ಕೂಗುವವನಿಗೆ ಗೊತ್ತು. ಈ ಆಕಳು ಕಟ್ಟಲ್ಪಟ್ಟಿರುತ್ತೆ, ತಾಯಿನ ದೂರ ನಿಲ್ಲಿಸಿರ್ತಾರೆ. ಈ ಆಕಳು ಹೊಟ್ಟೆ ಹಸುವಿನಿಂದ ಭಾರ ಪಡಬೇಕಾದ್ರೆ ಯಜಮಾನ ಏನ್ ಮಾಡ್ತಾನೆ? ಈ ಆಕಳನ್ನ ಕಟ್ಟಲ್ಪಟ್ಟ ಅನುವನ್ನು ಬಿಚ್ಚುತ್ತಾನೆ. ಗಟ್ಟಿಯಾಗಿ ಕಟ್ಟಲ್ಪಟ್ಟಂತ ಈ ಆಕಳನ್ನ ಬಿಚ್ಚಿ ಬಿಟ್ಟಾಗ ಈ ಆಕಳು ಒಂದು ಶಬ್ದ ಮಾಡುತ್ತೆ, ಅಮ್ಮ ಅಂತ ಕೂಗಿ. ಅದು ಫಸ್ಟ್ ಏನ್ ಮಾಡುತ್ತೆ ಗೊತ್ತಾ? ಅದು ಹೆಜ್ಜೆ ಇಡಲ್ಲ, ಒಂದು ಜಿಗಿಯುತ್ತೆ. ಕಾರಣ ಏನು ಗೊತ್ತಾ? ನನ್ನ ತಾಯಿಯಿಂದ ನೀನು ನನ್ನನ್ನು ದೂರ ಮಾಡಿದೆ, ಈಗ ನನ್ನ ತಾಯಿ ಹತ್ರಿಗೆ ಹೋಗುವ ಸಮಯ. ಯಾರೇ ಏನು ಹೇಳಿದ್ರು ನಾನು ಜಿಗಿದು ನನ್ನ ತಾಯಿ ಬಳಿಗೆ ಹೋಗ್ತೇನೆ. ಕಾರಣ ನನ್ನ ಹಸಿವನ್ನು ನೀಗುವ ಸ್ಥಳ ಅದು ನನ್ನ ತಾಯಿಯ ಸ್ಥಳ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಉತ್ತರಿಸುವ ಸ್ಥಳ ಅದು ಯೇಸುವಿನ ನಾಮ. ನಿನ್ನನ್ನು ಬಿಡುಗಡೆ ಮಾಡುವ ಸ್ಥಳ ಅದು ಯೇಸುವಿನ ನಾಮ. ನಿನ್ನ ರೋಗಗಳನ್ನು ವಾಸಿ ಮಾಡುವ ಸ್ಥಳ ಅದು ಯೇಸುವಿನ ನಾಮ. ನಿನ್ನ ಬಂಧನಗಳನ್ನು ಮುರಿಯುವ ಸ್ಥಳ ಅದು ಯೇಸುವಿನ ನಾಮ. ಬಿತ್ತಂತ ನಿನ್ನನ್ನು ಉತ್ತರಿಸುವ ನಾಮ ಅದು ಯೇಸುವಿನ ನಾಮ. ಇವತ್ತು ಯೇಸುವಿನ ನಾಮ ಕೇಳಿದಾಗ ಯಾರು ಸ್ತೋತ್ರ ಹೇಳಿದ್ರು ಹೇಳದೆ ಹೋದ್ರು ನಾನು ಜಿಗಿದು ಹೋಗುತ್ತೇನೆ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಯೇಸುವಿಗೆ ಮಹಿಮೆ ಕೊಡಲಿ. ಶಖದಲಮನ ರಹಂದರಾದನ. ಕಾರಣ ಆಕಳ ಗೊತ್ತು, ನಾನು ಬಿಚ್ಚಲ್ಪಟ್ಟಿದ್ದೇನೆ, ನಾನು ಬಿಚ್ಚಲ್ಪಟ್ಟಿದ್ದೇನೆ. ಇವತ್ತು ನಾನು ಯೇಸುವನ್ನ ಕಂಡುಕೊಳ್ಳುವ ಸಮಯ ಇದು. ನನ್ನ ಅಪ್ಪನನ್ನ ಭೇಟಿ ಮಾಡೋ ಸಮಯ ಇದು. ಮನುಷ್ಯರ ಬಳಿಯಲ್ಲಿ ಹೋಗಿ ನನಗೆ ಸಾಕಾಯಿತು, ಮನುಷ್ಯರ ಹತ್ರ ಕೈ ಚಾಚಿ ನನಗೆ ಸಾಕಾಯಿತು, ಮನುಷ್ಯರ ವಂಚನೆಗೆ ಒಳಗಾಗಿ ಸಾಕಾಯಿತು. ನನ್ನ ಸೃಷ್ಟಿಕರ್ತನ ಬಳಿಗೆ ನಾನು ಬರಲಿ ಎಂದು ಯಾರಾದ್ರೂ ಹೇಳೋರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಯೇಸುವೇ ಎಂದು ಕೂಗಿ ಕರೆಯಲಿ. ಕಾರಣ ಅಪ್ಪನು ಈ ಸ್ಥಳದಲ್ಲಿ ಇದ್ದಾನೆ. ಜನ ಹೇಳಿದ್ರು ಸುಮ್ಮನಿರೋ, ಸುಮ್ಮನಿರೋ, ಸುಮ್ಮನಿರೋ. ಅವನು ಗೊತ್ತು, ಇವತ್ತು ಬಿಟ್ರೆ ಮುಂದೆಂದೂ ಇಲ್ಲ, ಇವತ್ತು ಬಿಟ್ರೆ ಮುಂದೆಂದೂ ಇಲ್ಲ. ನಾನು ಹೇಳ್ತೇನೆ, 3 ದಿವಸ ಬಿಟ್ರೆ ಮುಂದೆಂದೂ ಇಲ್ಲ. ಇದು ನಿನ್ನ ದಿನವೆಂದು ಅರ್ಥ ಮಾಡಿಕೊಂಡು ಸ್ತೋತ್ರ ಹೇಳೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇದು ನನ್ನ ದಿನ, ಇದು ನನ್ನ ಕುಟುಂಬದ ದಿನ, ಇದು ನನ್ನ ತಲೆಮಾರಿನ ದಿನ, ಇದು ನನ್ನ ಭವಿಷ್ಯದ ದಿನ, ಇದು ದೇವರು ನನಗಾಗಿ ಏರ್ಪಡಿಸಿದ ಕೂಟ, ಇದು ನನ್ನ ಬಿಡುಗಡೆಯ ದಿವಸಗಳು ಎಂದು ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ.
ಅವನು ಕೂಗ್ದ. ನಾನು ಯಾವಾಗಲೂ ಹೇಳ್ತೇನೆ, ಕರ್ತನನ್ನೊಬ್ಬನು ಕೂಗಿದ್ರೆ ಅವನ ಜೀವನ ಬದಲಾಗುತ್ತೆ. ನಿನ್ನ ಬಾಯನ್ನು ಅಗಲವಾಗಿ ತೆಗೆ, ನಾನು ಅದನ್ನು ಶುಭದಿಂದ ನಾನು ತುಂಬುತ್ತೇನೆ. ಇವನು ಕೂಗ್ದ, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಈ ಶಬ್ದ ಕೇಳಿದೆ ತಡ ಯೇಸು ಸ್ವಾಮಿ ಆ ಕುರುಡನ ಶಬ್ದಕ್ಕೆ ಅಲ್ಲೇ ನಿಂತನು. ನಾನು ಒಂದು ಕಾರ್ಯ ಹೇಳ್ತೇನೆ, ಕೂಗುವವನಿಗಾಗಿ ನಿಲ್ಲುವ ಒಬ್ಬ ದೇವರಿದ್ದಾನೆ. ನಿಂತನು. ನಿಂತಿದ್ದು ಮಾತ್ರ ಅಲ್ಲ, ಯೇಸು ಅವನನ್ನು ಕರೀತಾ ಇದ್ದಾನೆ. ನೀನು ಹತ್ತಿರಕ್ಕೆ ಬಾಪ, ಬಾ, ನನ್ನ ಬಳಿಗೆ ಬಾ. ದೇವರು ಕೂಗ್ತಾ ಇದ್ದಾನೆ, ನನ್ನ ಹತ್ತಿರಕ್ಕೆ ಬಾ. ಈ ಕುರುಡ ಅಲ್ಲಿ ಕುತ್ಕೊಂಡೆ ನೆಪ ಹೇಳ್ಕೊಂಡಿರ್ಲಿಲ್ಲ. ಯೇಸುವೇ, ನನ್ನ ಕಣ್ಣು ಕಾಣಲ್ಲ, ನೀನೇ ಇಲ್ಲಿ ಬಂದು ಸ್ವಲ್ಪ ನನಗೆ ಸೌಖ್ಯ ಮಾಡಿಬಿಟ್ಟು ಹೋಗು, ನನ್ನ ಕೈಯಲ್ಲಿ ಬರಕ್ಕಾಗಲ್ಲ ಅಂತ ಅವನು ಹೇಳಲಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ನೆಪ ಹೇಳೋನು ಸೋಲ್ಗಾರ. ಎಕ್ಸ್ಕ್ಯೂಸರ್ ಇಸ್ ಆಲ್ವೇಸ್ ಎ ಲೂಸರ್. ನೆಪಗಳನ್ನು ಹೇಳುವವನು ಸೋಲುಗಾರ. ದೇವರು ನಿನ್ನನ್ನು ಕರೆದಾಗ ಎಲ್ಲ ಬಿಟ್ಟು ಓಡಿ ಬರಬೇಕು. ಇವತ್ತು ವರ್ಷಗಳಿಂದ ದೇವರು ಒಬ್ಬರನ್ನ ಕರೀತಾ ಇದ್ದಾನೆ, ಆದ್ರೂ ಇವತ್ತು ಕೆಲವರು ಬರ್ತಾ ಇಲ್ಲ. ಇವತ್ತು ಅದೇ ಕುಡುಕತನದಲ್ಲಿದ್ದೀರಾ, ಇವತ್ತು ಅದೇ ವ್ಯಭಿಚಾರದಲ್ಲಿದ್ದೀರಾ, ಇವತ್ತು ಅದೇ ಜಗಳದಲ್ಲಿದ್ದೀರಾ, ಇವತ್ತು ಅದೇ ಹಣಕಾಸಿನ ದ್ರವ್ಯಾಶೆಯಲ್ಲಿ ಮುಳುಗಿ ಹೋಗಿದ್ದೀರಾ, ಇವತ್ತು ಅದೇ ಪಾಪದ ಚಟುವಟಿಕೆಯಲ್ಲಿದ್ದೀರಾ, ಕೂಗ್ತಾ ಇದ್ದೀರಾ ಯೇಸುವೇ ಎಂದು. ಆದ್ರೂ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬಾ. ಆದ್ರೆ ಬರೋದಿಕ್ಕೆ ಮನಸ್ಸಿಲ್ಲ. ಕಾರಣ ಏನು? ಇವತ್ತು ಕೆಲವರಿಗೆ ಯೇಸು ಬೇಡ. ಯೇಸುವಿನ ಅದ್ಭುತಗಳು ನನಗೆ ಸಾಕು. ಒಂದು ಹುಡುಗ ಒಂದು ದಿವಸ ಒಂದು ಹೋಟ್ಲಿಗೆ ಹೋದ. ಆ ಹೋಟ್ಲಿಗೆ ಹೋದಾಗ ಆ ಹೋಟ್ಲಲ್ಲಿ ವಿಚಾರಿಸ್ದ, ಏನಿದೆ ಹೋಟ್ಲಲ್ಲಿ? ಹೋಟ್ಲವನು ತಕ್ಷಣ ಹೇಳ್ದ, ಮಸಾಲೆ ದೋಸೆ ಇದೆ, ಇಡ್ಲಿ ಇದೆ, ಪೂರಿ ಇದೆ, ಚೋಚಬಾತ್ ಇದೆ. ದೊಡ್ಡ ಉದ್ದನೆ ಪಟ್ಟಿಯನ್ನು ಹೇಳ್ದ. ಅವನು ಕೇಳ್ದ, ಮಸಾಲೆ ದೋಸೆ ಎಷ್ಟು? 85 ರೂಪಾಯಿ. ಇಡ್ಲಿ ವಡೆ ಎಷ್ಟು? 60 ರೂಪಾಯಿ. ಆತನು ಪುರಿ ಎಷ್ಟು? 80 ರೂಪಾಯಿ. ಎಲ್ಲ ಕೇಳ್ದ. ಅವನಿಗೆ ಮಸಾಲೆ ದೋಸೆ ಇಷ್ಟ ಆಯಿತು. ಮಸಾಲೆ ದೋಸೆ ಇಷ್ಟ ಆದಾಗ ಅವನು ಕೇಳ್ದ, ಮಸಾಲೆ ದೋಸೆ ತಗೊಂಡ್ರೆ ಏನು ಕೊಡ್ತೀರಾ? ತಕ್ಷಣ ಅವನು ಹೇಳ್ದ, ಮಸಾಲೆ ದೋಸೆ ತಗೊಂಡ್ರೆ ಚಟ್ನಿ, ಪಲ್ಯ, ಸಾಂಬಾರ್ ಫ್ರೀ ಅಂತ. ಅವನು ಕೇಳ್ದ, ಅವನು ಹೇಳ್ದ, ಓನರ್ ಹೇಳ್ದ, ಹೌದು, ಮಸಾಲೆ ದೋಸೆ ತಗೊಂಡ್ರೆ ಚಟ್ನಿ, ಸಾಂಬಾರ್, ಪಲ್ಯ ಫ್ರೀ. ಅವನು ಕೇಳ್ದ, ನಿಜವಾಗ್ಲೂ ಫ್ರೀನಾ? ಹೌದು ಸರ್, ನಿಜವಾಗ್ಲೂ ಫ್ರೀ. ಇವನ್ ತಕ್ಷಣ ಮನೆಗೆ ಓಡಿ ಹೋದ. ಮನೆಗೆ ಹೋಗಿ 3 ಟಂಬ್ಲರನ್ನು ಎತ್ಕೊಂಡು ಬಂದ, 3 ಟಿಫನ್ ಬಾಕ್ಸ್ ತಗೊಬಂದು ಆ ಅಲ್ಲಿ ಕೌಂಟರಲ್ಲಿ ಅವನ ಟೇಬಲ್ ಮೇಲೆ ಇಟ್ಬಿಟ್ಟು ಹೇಳ್ದ, ಏನೋ ಫ್ರೀ ಅಂತ ಹೇಳಿದ್ರಲ್ಲ ಅದನ್ನು ಕೊಡ್ರಿ ಅಂತ. ತಕ್ಷಣ ಅವನು ಹೇಳ್ದ, ಅಯ್ಯ ಲೇ, ಮಸಾಲೆ ದೋಸೆ ತಗೊಂಡ್ರೆ ಚಟ್ನಿ, ಈ ಹಲ್ಲಿಯ ಪಲ್ಯ, ಸಾಂಬಾರ್ ಫ್ರೀ. ಮಸಾಲೆ ದೋಸೆ ಇಲ್ದಿರ ಯಾವುದು ಫ್ರೀ ಇಲ್ಲ. ಯೇಸು ಸ್ವಾಮಿ ಇಲ್ದಿರ ಯಾವುದು ಫ್ರೀ ಆಗಿ ದೊರಕಲ್ಲ. ಕೆಲವರಿಗೆ ಇವತ್ತು ಸಭೆಯಲ್ಲಿ ಚಟ್ನಿ ಸಾಕು, ಪಲ್ಯ ಸಾಕು, ಸಾಂಬಾರ್ ಸಾಕು, ಯೇಸು ಬೇಡ. ನೀವು ಸ್ತೋತ್ರ ಹೇಳದೆ ಇದ್ದಾಗ ಅರ್ಥ ಆಯ್ತು ನನಗೆ. ಕಾರಣ ಏನು? ಇವತ್ತು ಫ್ರೀ ಆದದ್ದು ಏನು? ಸುಮ್ಮನೆ ಕೈ ಕಟ್ಕೊಂಡು ಎಲ್ಲ ಪಡ್ಕೊಂಡು ಹೋಗೋ ಕ್ಯಾಟಗರಿಯಲ್ಲಿ ಕೆಲವರು ಕೂತ್ಕೊಂಡಿದ್ರೆ, ನಾನು ಹೇಳ್ತೀನಿ, ಫ್ರೀ ಆಗಿ ಏನು ಸಿಗಲ್ಲ. ದೇವರು ಕರೆದಾಗ ಎಲ್ಲ ಬಿಟ್ಟು ಓಡಿ ಬರಬೇಕು. ದೇವರು ಕರೆದಾಗ ಪಾಪವನ್ನು ಬಿಟ್ಟು ಬಾ. ದೇವರು ಕರೆದಾಗ ದ್ರವ್ಯಾಶೆಯನ್ನು ಬಿಟ್ಟು ಬಾ. ದೇವರು ಕರೆದಾಗ ಕಣ್ಣಿನ ಆಸೆ ಬಿಟ್ಟು ಬಾ. ದೇವರು ಕರೆದಾಗ ವ್ಯಭಿಚಾರವನ್ನು ಬಿಟ್ಟು ಬಾ. ನೀನು ಬಿಟ್ಟು ಬರದೆ ಹೋದ್ರೆ ಯೇಸು ನಿನಗಾಗಿ ಕಾಯ್ತಾ ಇರ್ತಾನೆ. ನೀನು ಕೂಗ್ತಾ ಇರ್ತೀಯ ಅಷ್ಟೇನೆ. ಇವತ್ತು ನಾನು ಹೇಳ್ತೇನೆ, ಸಭೆಯೇ ಮನ ತಿರುಗಿ ಬಾ. ಯೇಸು ಸ್ವಾಮಿ ಅವನಿಗೆ ಹೇಳಿದನು, ಕರ್ಕೊಬರ್ರಿ ಅವನ. ಬೈಬಲ್ ಹೇಳುತ್ತೆ, ಅವನಿಗಿದ್ದಂತ ಒದಕಿಯನ್ನು ಅವನ ತೆಗೆದಾಕ್ದ. ಆ ಪದ
ಹೊದಿಕೆಗಳು, ಕರ್ಮ ಪಾಪದ ಹೊದಿಕೆಗಳು, ದುರಾಭ್ಯಾಸಗಳೆಂಬ ಹೊದಿಕೆಗಳು, ಕೆಟ್ಟ ಚಟಗಳು ಎನ್ನುವಂತ ಹೊದಿಕೆಗಳು, ಸ್ವಂತ ಚಿಂತೆಗಳು ಎನ್ನುವಂತ ಹೊದಿಕೆಗಳು, ನಾವು ಸ್ವಂತ ಬಯಕೆಗಳು ಎನ್ನುವಂತ ಹೊದಿಕೆಗಳು, ಸೈತಾನನ ಪ್ರೇರಣೆಯಿಂದ ಉಂಟಾದಂತ ಹೊದಿಕೆಗಳು, ಅವನ್ನ ತೆಗೆದುಹಾಕ್ದ. ಇವತ್ತು ಅನೇಕರಿಗೆ ಏನ್ ಗೊತ್ತಾ, ಯೇಸು ತೆಗೆದಾಕ್ಲಿ. ನಿನಗೆ ತೆಗೆದುಹಾಕೋದಿಕ್ಕೆ ಮನಸ್ಸಿದೆಯಾ? ಯೇಸು ಸ್ವಾಮಿ ಕೊಳದ ಹತ್ರ ಹೋಗಿ ಆ ವ್ಯಕ್ತಿಗೆ ಕೇಳಿದನು, 38 ವರ್ಷದಿಂದ ಅಲ್ಲಿ ಮಲ್ಕೊಂಡಿದ್ದಾನೆ, ನಿನಗೆ ಸೌಖ್ಯವಾಗೋದಿಕ್ಕೆ ಮನಸ್ಸಿದೆಯಾ? ಇವನಿಗೆ ಪ್ರಶ್ನೆಗೆ ಉತ್ತರ ಹೇಳಬೇಕು, ಎಸ್ ಅಂದ್ರೆ ಎಸ್, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಇವನ್ ಕತೆ ಹೇಳ್ಕೊಂಡಿದ್ದಾನೆ, ನಾನು 38 ವರ್ಷದಿಂದ ಇಲ್ಲಿ ಕೂತಿದ್ದೀನಿ, ಕೊಳಕ್ಕೆ ದೂತ ಬಂದು ಆಡಿಸಿದಾಗ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಯಾರು ಇಲ್ಲ. ಅಯ್ಯೋ, ನೀನು ಇತಿಹಾಸ ಬೇಡ, ಮನಸ್ಸಿದ್ಯಾ? ಇವತ್ತು ಕೆಲವರು ಇತಿಹಾಸ ಹೇಳ್ಕೊಂಡು ದೇವರಿಂದ ದೂರ ಆಗಿದ್ದಾರೆ. ನನ್ನ ಕುಟುಂಬ ಹಂಗೆ, ನನಗೆ ಅವ್ರು ಹಂಗ್ ಮಾಡಿದ್ರು, ನನಗೆ ಇವ್ರಿಗೆ. ಅಯ್ಯೋ, ಮೇಲೇಳೋದಿಕ್ಕೆ ಮನಸ್ಸಿದ್ಯಾ? ಬಿಡುಗಡೆ ಆಗೋದಿಕ್ಕೆ ಮನಸ್ಸಿದ್ಯಾ? ಅದ್ಭುತ ಹೊಂದಿಕೊಳ್ಳೋದಿಕ್ಕೆ ಮನಸ್ಸಿದ್ಯಾ? ನಿನ್ನ ಕತೆ ಬೇಡ, ನಿನ್ನ ಕತೆ ಯೇಸುವಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದಲೇ ಯೇಸು ನಿನ್ನನ್ನು ಹುಡುಕಿಕೊಂಡು ಬಂದಿರೋದು. ನನಗೆ ಅವ್ರು ಹಂಗ್ ಮಾಡಿದ್ರು, ನನಗೆ ಇವ್ರು ಹಂಗ್ ಮಾಡಿದ್ರು, ನಿಲ್ಲಿಸು. ಯೇಸು ಕೇಳ್ತಾನೆ, ಮನಸ್ಸಿದ್ಯಾ? ಬೈಬಲ್ ಅಲ್ಲಿ ಗಮನಿಸ್ತೇವೆ, ಅವನ ಹೊದಿಕೆಯನ್ನು ತೆಗೆದುಹಾಕಿದ. ಇವತ್ತು ನಾನು ಹೇಳ್ತೇನೆ, ನೀನಾಗೆ ಒದ್ದಿಸ್ಕೊಂಡಂತ ಹೊದಿಕೆಯನ್ನು ತೆಗೆದುಹಾಕು. ನೀವು ಆಮೇಲೆ ಹೇಳಲಿಲ್ಲ. ನೀನಾಗೆ ಹಾಕಿಕೊಂಡಂತ ಹೊದಿಕೆಗಳು ಏನಾದ್ರೂ ಇದ್ರೆ, ಇವತ್ತು ಯೇಸು ನಿನ್ನನ್ನು ಹುಡುಕಿಕೊಂಡು ಬಂದಾಗ ಅದನ್ನ ತೆಗೆದುಹಾಕೋದಕ್ಕೆ ಮನಸ್ಸುಳ್ಳವನಾಗಿರು. ಆ ದುರಭ್ಯಾಸದ ಹೊದಿಕೆಯನ್ನು ತೆಗೆದುಹಾಕು, ಆ ಕೆಟ್ಟ ಚಟ ಎನ್ನುವಂತ ಹೊದಿಕೆಯನ್ನು ತೆಗೆದುಹಾಕು, ಆ ದ್ವೇಷ ಎಂಬ ಹೊದಿಕೆಯನ್ನು ತೆಗೆದುಹಾಕು. ಕಾರಣ ಅವನ ಗೊತ್ತು, ನನ್ನನ್ನು ಕರೆಯುತ್ತಾ ಇರೋದು ಒಂದು ಮನುಷ್ಯನಲ್ಲ. ಈ ಹೊದಿಕೆಯನ್ನು ನಾನು ತೆಗೆದುಹಾಕಿದ್ರೆ ಮತ್ತೆ ಈ ಹೊದಿಕೆ ಅವಶ್ಯಕತೆ ನನಗೆ ಬರಲ್ಲ. ನನ್ನ ಮೇಲೆ ಮತ್ತೊಂದು ಹೊದಿಕೆಯನ್ನ ಆತ ನನಗೆ ಹೊದಿಸ್ತಾನೆ. ಅದು ಸಾಧಾರಣವಾದ ಹೊದಿಕೆ ಆಗಿರೋದಿಲ್ಲ, ಅದು ಅಭಿಷೇಕದ ಹೊದಿಕೆ ಆಗಿರುತ್ತೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿನ್ನ ಮೇಲೆ ನೀನು ಹೊರಿಸಿಕೊಂಡ ಹೊದಿಕೆ ಇದ್ರೆ ತೆಗೆದುಹಾಕು. ಕಾರಣ ಏನು? ಈ ಒಂದು ಅನುಕಂಪದ ಹೊದಿಕೆಯಿಂದನೇ ಅವನ ಜೀವನ ನಡೀತಾ ಇದ್ದು. ಎಲ್ಲರೂ ಅವನನ್ನು ನೋಡಿ ಅಯ್ಯೋ ಅನ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ಅವನು ಹೇಳ್ದ, ಈಗ ನಾನು ಹೋಗ್ತಾ ಇರೋದು ಅನುಕಂಪಕ್ಕಾಗಲ್ಲ, ನಂಬಿಕೆಯಿಂದ. ಕೆಲವರು ವಿಶ್ವಾಸಿಗಳು ಪಾಸ್ಟರ್ ನೋಡಿ ಅಯ್ಯೋ ಅನ್ಬೇಕು, ಸಭೆ ಕಮಿಟಿ ಮೆಂಬರ್ ನೋಡಿ ಅಯ್ಯೋ ಅಯ್ಯ. ಯೇಸು ಹತ್ರ ಅಯ್ಯೋ ಎನ್ನುವಂತ ಬಾಬತ್ತಿಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತಿ. ದೇವರನ್ನ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಅನ್ನೋದು ನಂಬೋದು ಅವಶ್ಯ. ಅನುಕಂಪದ ಓಟನ್ನ ಹಾಕೋಬೇಡ. ನನ್ನನ್ನು ನೋಡಿ ಯಾರು ಅಯ್ಯೋ ಅಂತ ಇಲ್ಲ ಅಂತ ಜೀವನ ಮಾಡಬೇಡ. ನನ್ನವನಾಗಿರುವ ನೀತಿವಂತನು ಬದುಕೋದು ನಂಬಿಕೆಯಿಂದಲೇ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸ್ವಲ್ಪವೂ ಸಂತೋಷ ಇಲ್ಲ. ಇವತ್ತು ಸಭೆಗಳಲ್ಲಿ ಉಂಟಾಗಿರೋ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನಂಬಿಕೆ ಹೋಗ್ಬಿಡ್ತು, ಅನುಕಂಪ ಜಾಸ್ತಿ ಆಗೋಯ್ತು. ನೀವು ಆಮೇಲೆ ಹೇಳ್ದಿದ್ದಾಗ್ಲೂ ಗೊತ್ತಾಯ್ತು ನನಗೆ. ನನ್ನ ಕಷ್ಟ ನೋಡಿ ಅಯ್ಯೋ ಅನ್ಬೇಕು, ನನ್ನ ರೋಗ ನೋಡಿ ಅಯ್ಯೋ ಅನ್ಬೇಕು. ನಾನು ಒಂದು ಕಾರ್ಯ ಹೇಳ್ತೇನೆ, ಅಯ್ಯೋ ಎನ್ನುವವರಿಗೆ ಇಲ್ಲಿ ಸ್ಥಳ ಇಲ್ಲ. ನಂಬಿಕೆಯಿಂದ ಹೊದಿಕೆ ತೆಗೆದುಹಾಕಿ, ಅನುಕಂಪದಿಂದ ಅಲ್ಲ, ನಾನು ನಂಬಿಕೆಯೊಟ್ಟಿಗೆ ಯೇಸು ಸ್ವಾಮಿ ಬಳಿಗೆ ಬರುತ್ತೇನೆ. ನನ್ನ ಒಳಗಡೆ ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನಾಗಿರುವ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡಿ, ನನಗುಳ್ಳಂತ ಯಾತ್ರೆಯನ್ನ ಯೇಸುವಿನ ಕಡೆ ನಾನು ಮಾಡುತ್ತೇನೆ ಎಂದು ನಂಬಿಕೆ ಉಳ್ಳವರಾಗಿ ಈ ರಾತ್ರಿ ಹೆಜ್ಜೆ ಇಟ್ಟು ಮುಂದಕ್ಕೆ ಬರುವವರು ಯಾರಾದರೂ
ಯಾರಾದ್ರೂ ಇದ್ರೆ ನಾನು ಒಂದು ಕಾರ್ ಹೇಳ್ತೇನೆ, ನಿನ್ನ ನಂಬಿಕೆ ಹೆಜ್ಜೆಗಳು ವ್ಯರ್ಥವಾಗಿ ಹೋಗೋದಿಲ್ಲ. ನಿನ್ನ ನಂಬಿಕೆ ಹೆಜ್ಜೆಗಳು ಏರಳವಾದ ಅದ್ಭುತವನ್ನ ನಿನ್ನ ಜೀವನದಲ್ಲಿ ಒತ್ತು ತರುತ್ತೆ. ಅವನ ನಂಬಿಕೆಯಿಂದ ಮುಂದಕ್ಕೆ ಬಂದ. ಎಲ್ಲ ಹೇಳಿದ್ರಲ್ಲ, ಅವಮಾನ ಆಗ್ತೀಯೋ, ಎಲ್ಲ ಹೇಳಿದ್ರೆ ನಿನಗೇನು ಸಿಗಲ್ಲ. ಆದರೆ ಕೂಗಿದವನಿಗೆ ಗೊತ್ತು, ನಾನು ಕೂಗಿದವನು ಸಾಧಾರಣವಾದವನಲ್ಲ, ನಾನು ಕೂಗಿದವನು ಸೃಷ್ಟಿಕರ್ತನಾದ ದೇವರು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸಮಾಧಿಯಲ್ಲಿ ಸೇರಿದವರು ಸತ್ತವರು ಕರ್ತನನ್ನು ಸ್ತುತಿಸೋದಿಲ್ಲ, ಆದರೆ ದೇವರು ಯಾರು ಎಂದು ತಿಳಿದವರು ಅವರು ಸುಮ್ಮನೆ ಇರೋದಿಲ್ಲ. ಅವರು ಗಟ್ಟಿಯಾಗಿ ಆತನ ನಾಮವನ್ನ ಕೂಗಿ ಕರೆಯುತ್ತಾರೆ. ಆದ್ರಿಂದ ಕೀರ್ತನೆಗಾರನು ಹೇಳ್ತಾನೆ, ದೇವರು ನನಗಿದ್ದಾನೆ. ಆದ್ರಿಂದ ಹಿಸ್ಕೀಯನು ಹೇಳ್ತಾನೆ, ಅವರ ಸಹಾಯಗಳು ಮಾಂಸ ರಕ್ತಗಳು, ಆದರೆ ನನ್ನ ಸಹಾಯ ಪರಲೋಕದ ದೇವರು. 121ನೇ ಕೀರ್ತನೆಗಾರನು ಹೇಳ್ತಾನೆ, ನಾನು ನನ್ನ ಕಣ್ಣುಗಳನ್ನು ಪರ್ವತದ ಕಡೆ ಎತ್ತುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಕರ್ತನು ಯಾರು ಎಂದು ತಿಳಿದವನು ಕೂಗದೆ ಇರಕ್ಕಾಗಲ್ಲ. ಒಂದು ದಿವಸ ಒಂದು ಸಭೆಯಲ್ಲಿ ಒಂದು ಕಾಂಪಿಟೇಷನ್ ನಡೆಯಿತು. ಕಾಂಪಿಟೇಷನ್ ನಡೆದಾಗ 23ನೇ ಕೀರ್ತನೆಯನ್ನ ಯಾರು ಚಂದವಾಗಿ ಅಂದವಾಗಿ ರಾಗ ಸಂಯೋಜನೆಯಿಂದ ಹೇಳ್ತಾರೋ ಅವರಿಗೆ ಪ್ರಶಸ್ತಿ ಎಂದು ಕೂಗಿ ಘೋಷಣೆ ಮಾಡಿದಾಗ ಉತ್ತಮವಾದಂಥ ಕಂಠ ಉಳ್ಳಂತ ಯವನಸ್ಥರು, ಹೆಣ್ಣು ಮಕ್ಕಳು ಅವರು ಸ್ವರದೊಟ್ಟಿಗೆ ಅವರು ಆರಂಭಿಸಿದರು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಎಲ್ಲರೂ ಉತ್ತಮವಾದ ಸ್ವರಗಳೊಟ್ಟಿಗೆ ಕೀರ್ತನೆ ಹಾಡಿದಾಗ ಒಂದು ಯವನಸ್ಥನು ಬಂದ, ಅವನ ರಾಗವನ್ನ ಕೇಳಿದಾಗ 23ನೇ ಕೀರ್ತನೆ ಹೇಳೋದನ್ನ ಕೇಳಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ಹೇಳಿದ್ರು, ವಾ 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 ಅಂತ. ಆಗ 89 ವರ್ಷದ ಪ್ರಾಯವುಳ್ಳಂತ ಒಂದು ಅಪ್ಪಚ್ಚ ಒಂದು ತಂದೆಯವರು ವೇದಿಕೆ ಮೇಲೆ ಬಂದಿದ್ರು. ಅವರಿಗೆ ದೊಡ್ಡ ಶಬ್ದ ಇಲ್ಲ, ಕರ್ಕಶ ಶಬ್ದನೇ, ರಾಗ ಇಲ್ಲ, ತಾಳ ಇಲ್ಲ. ಆದರೆ ಅವರು ಆರಂಭಿಸಿದ್ರು, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನು. ಆತನು ನನ್ನ ಹಸುನು ಕಾವಲಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಎದುರೋದಿಲ್ಲ. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮಧ್ಯದಲ್ಲಿ ನೀನು ನನಗೋಸ್ಕರ ಔತಣವನ್ನು ಸಿದ್ಧ ಮಾಡುತ್ತಿ, ನನ್ನ ತಲೆಗೆ ನೀನು ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಎಂದು ಹೇಳಿದಾಗ ಆ ಸಭೆಯಲ್ಲಿ ಒಬ್ಬರು ಚಪ್ಪಾಳೆ ತಟ್ಟಲಿಲ್ಲ. ಆದರೆ ಆ ಸಭೆಯಲ್ಲಿ ಇದ್ದವರೆಲ್ಲರೂ ಕಣ್ಣೀರು ಸುರಿಸೋಕೆ ಸ್ಟಾರ್ಟ್ ಮಾಡಿದ್ರು. ಮುಂದಿನ ಸಾಲಿನಿಂದ ಹಿಂದಿನ ಸಾಲಿನವರೆಗೂ ಎಲ್ಲರೂ ಕಣ್ಣೀರು ಸುರಿಸಬೇಕಾದ್ರೆ ಒಬ್ಬರು ಚಪ್ಪಾಳೆ ತಟ್ಟಲಿಲ್ಲ, ಒಬ್ಬರು ಶಬ್ದ ಮಾಡಲಿಲ್ಲ. ಕಣ್ಣೀರುಗಳಲ್ಲಿ ಅವರ ಕಣ್ಣೀರು ತುಂಬಲ್ಪಡ್ತು. ಎಲ್ಲರೂ ಪ್ರಶಸ್ತಿ ಸಮಯ ಬಂದಾಗ ರಾಗವಾಗಿ ಉತ್ತಮವಾಗಿ ಹಾಡಿದಂಥ ಯವನಸ್ಥನಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಾಗ ಈ ಯವನಸ್ಥನಿಗೆ ಸಮಾಧಾನ ಆಗಲಿಲ್ಲ. ಈ ಯವನಸ್ಥನು ನೇರವಾಗಿ ಆ ತಾತ ಹತ್ರ ಹೋದ. 89 ವರ್ಷದ ತಾತ ಹತ್ರ, ತಾತ ನಾನು 23ನೇ ಕೀರ್ತನೆ ಹಾಡಿದಾಗ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದ್ರು, ವಿಸಿಲ್ ಹಾಕಿದ್ರು, ಕೂಗಿದ್ರು ಆ ತಾತ. ಆದ್ರೆ ಅಪ್ಪಚ್ಚ ನೀನು ಹೇಳಿದಾಗ ಎಲ್ಲರೂ ಕಣ್ಣೀರು ಹಾಕಿದ್ರು, ಯಾಕಪ್ಪಚ್ಚ ಅಂತ ಹೇಳಿದಾಗ ಆ ಅಪ್ಪಚ್ಚ ಅವರು ತಂದೆಯವರ ಮಗನನ್ನು ನೋಡ್ಕೊಂಡು ಹೇಳಿದ್ರೆ, ಮಗನೇ ನಿನಗೆ 23ನೇ ಕೀರ್ತನೆ ಚೆನ್ನಾಗಿ ಗೊತ್ತು, ಆದರೆ ನನಗೆ ಆ 23ನೇ ಕೀರ್ತನೆಯಲ್ಲಿರೋ ಕುರುಬನು ಚೆನ್ನಾಗಿ ಗೊತ್ತು. ನೀನು ಪ್ರಶಸ್ತಿಗಾಗಿ ಹಾಡಿದೆ, ಆದರೆ ನಾನು ನನ್ನ ಜೀವನದಿಂದ ನನ್ನ ಕುರುಬನ ಕುರಿತಾಗಿ ನಾನು ಹೇಳಿದೆ. ಆದ್ರಿಂದಲೇ ಅನುಭವದಿಂದ ಕೇಳಿದ ಜನ ಅವರ ಕಣ್ಣುಗಳಲ್ಲಿ ಕಣ್ಣೀರು ಬರೋದಕ್ಕೆ ಪ್ರಾರಂಭವಾಯಿತು. ಇವತ್ತು ನಾನು ಹೇಳ್ತೇನೆ, ಪ್ರಶಸ್ತಿಯನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಕುರುಬನು ಯಾರು ಎಂದು ಅರಿತು, ನನ್ನ ಯೆಹೋವನು ನನ್ನ ಕುರುಬನು, ಆತನು ನನ್ನ ಬಂಡೆ, ಆತನು ನನ್ನ ಕೋಟೆ, ಆತನು ನನಗೆ ಕಟ್ಟಿದ ಸಮಯದಲ್ಲಿ ವಿಶೇಷ ಸಹಾಯಕನೆಂದು ಅನುಭವದಿಂದ ಸ್ತೋತ್ರ ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳಲಿ.
ಕೆಲವರಿಗೆ ಬೈಬಲ್ ಗೊತ್ತು, ಬೈಬಲಲ್ಲಿರುವ ಯೇಸು ಗೊತ್ತಿಲ್ಲ. ಕೆಲವರಿಗೆ ಚರ್ಚಲ್ಲಿ ಗೊತ್ತು, ಚರ್ಚ್ಗಾಗಿ ರಕ್ತ ಸುರಿಸಿದ ಯೇಸು ಗೊತ್ತಿಲ್ಲ. ಕೆಲವರಿಗೆ ಪರಲೋಕ ಗೊತ್ತು, ಪರಲೋಕದ ಬಾಗಿಲಾಗಿರುವ ಯೇಸು ಅನೇಕರಿಗೆ ಗೊತ್ತಿಲ್ಲ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಈ ಕುರುಡ ಹೆಜ್ಜೆ ಇಟ್ಟು ನಂಬಿಕೆಯಿಂದ ಮುಂದೆ ಹೋಗ್ತಾ ಇದ್ದಾನೆ. ಎಲ್ಲ ಹೇಳಿದ್ರು ನೀನು ಲಜ್ಜೆಗೀಡಾಗ್ತೀಯ, ಆದ್ರೆ ಕುರುಡನಿಗೆ ಚೆನ್ನಾಗಿ ಗೊತ್ತು, ನಾನು ಕೂಗಿದವನು ಸಾಧಾರಣವಾದವನಲ್ಲ. ಆತನನ್ನು ದೃಷ್ಟಿಸಿಕೊಂಡು ನಾನು ಒಂದೊಂದು ಹೆಜ್ಜೆ ಇಟ್ಟಾಗ ನಾನು ಲಜ್ಜೆಗೀಡಾಗಿ ಹೋಗೋದಿಲ್ಲ. ಇವತ್ತು ದೇವರ ಕೃಪೆಗಾಗಿ ಸ್ತೋತ್ರ ಹೇಳ್ತೇನೆ. ನೀನು ನಂಬಿಕೆಯಿಂದ ಇಟ್ಟಂತ ಹೆಜ್ಜೆಗಳನ್ನ ನಿಮ್ಮ ತಂದೆ ಅಪ್ಪನು ಯೇಸು ಸ್ವಾಮಿ ವ್ಯರ್ಥ ಮಾಡಲಿಲ್ಲ. ಆತ ನಿನ್ನನ್ನು ಸನ್ಮಾನಿಸಿದಕ್ಕಾಗಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹೆಜ್ಜೆ ಇಟ್ಟು ಮುಂದೆ ಬಂದೆ, ಹೆಜ್ಜೆ ಇಟ್ಟು ಮುಂದೆ ಬಂದೆ. ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇರಲಿಲ್ಲ. ಯೇಸುವಿನ ಬಳಿಗೆ ಬಂದಾಗ ಯೇಸು ಅವನನ್ನು ಕೇಳ್ತಾ ಇದ್ದಾನೆ, ನಾನು ನಿನಗೇನು ಮಾಡಬೇಕು? ಯೇಸುವೇ, ನಿನಗೆ ಗೊತ್ತಿಲ್ವಾ ಇವನು ಕೂಡ ಅಂತ? ನಿನಗೆ ಗೊತ್ತಿಲ್ವಾ ಇವನು ಕೂಡ, ಇವನು ಏನು ಬೇಕು ಅಂತ? ಯೇಸು ಸ್ವಾಮಿಗೆ ನೋಡ್ಬೇಕಾಗಿರೋದು, ಮನುಷ್ಯರನ್ನ ಕೂಗ ಹಾಗೆ ನನ್ನನ್ನು ಕೂಗ್ತೀಯಾ, ನನ್ನನ್ನು ನಂಬಿಕೆಯೊಟ್ಟಿಗೆ ಕೂಗ್ತೀಯಾ ಎಂದು ನೋಡೋದಕ್ಕೆ ಯೇಸು ಕೇಳಿದ್ರೆ ನಿನಗೇನ್ ಮಾಡಬೇಕು? ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅಪ್ಪನು ಅದೇ ಪ್ರಶ್ನೆ ನಿನ್ನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನಿನಗೆ ನಾನು ಏನ್ ಮಾಡಬೇಕು? ಇವತ್ತು ನೀವು ಕೇಳಬಹುದು, ಪಾಸ್ಟರ್ ನನ್ನ ದುರವಸ್ಥೆಗಳು, ನನ್ನ ಕಷ್ಟಗಳು ಈಗ ದೇವರಿಗೆ ಗೊತ್ತಿಲ್ವಾ? ದೇವರಿಗೆ ನಿಶ್ಚಯವಾಗಿ ಗೊತ್ತು. ಆದ್ರೆ ಇವತ್ತು ನಂಬಿಕೆಯೊಟ್ಟಿಗೆ ನಾನು ಆತನನ್ನು ಕೂಗಿದ್ರೆ ಈ ರಾತ್ರಿನೇ ನನಗೆ ಬಿಡುಗಡೆ, ಈ ರಾತ್ರಿನೇ ನನಗೆ ಅದ್ಭುತ, ಈ ರಾತ್ರಿನೇ ನನಗೆ ಸೌಖ್ಯ, ಈ ರಾತ್ರಿನೇ ನನ್ನ ಜೀವನದಲ್ಲಿ ಮುಚ್ಚಲ್ಪಟ್ಟ ಬಾಗಿಲು ತೆರೆಯುತ್ತೆ ಎಂದು ನಂಬಿಕೆಯೊಟ್ಟಿಗೆ ನೀನು ಯೇಸುವಿನ ಕೂಗಿ ಕರೀತಾ ಇದೆಯಾ ಎಂದು ಯೇಸು ನೋಡಲಿಕ್ಕಾಗಿ ಆತನು ಬಯಸುತ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಅವನೇನು ಹೇಳಲಿಲ್ಲ. ಅವನು ಹೇಳ್ದ, ಕಣ್ಣು ಬರುವಂತೆ ಮಾಡು, ನಿನ್ನ ಕೈಯಲ್ಲಿ ಆಗಂಗಿದ್ರೆ ಮಾಡು ಅಂತ ಹೇಳಲಿಲ್ಲ. ಮಾಡಕ್ಕಾದ್ರೆ ಪ್ರಯತ್ನ ಮಾಡಿ ನೋಡು ಅಂತ ಹೇಳಲಿಲ್ಲ. ಆತನ ಹೇಳ್ದ, ಕಣ್ಣು ಬರುವಂತೆ ಮಾಡು. ಅದರ ಅರ್ಥ ಏನು? ನಂಬಿಕೆ ಒಟ್ಟಿಗೆ ನಿನ್ನ ಬಳಿಗೆ ಒಬ್ಬನು ಬಂದ್ರೆ ಅವನು ಯಾವ ನಂಬಿಕೆಯೊಟ್ಟಿಗೆ ಬರ್ತಾನೋ ಅವನ ನಂಬಿಕೆಯನ್ನು ಆಶಾಭಂಗ ದೇವರು ಪಡಿಸೋದಿಲ್ಲ. ಅವನ ನಂಬಿಕೆಯನ್ನು ಸನ್ಮಾನಿಸುವ ದೇವರು ಆತನು. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಯೇಸು ಸ್ವಾಮಿ ನಮ್ಮ ಹಾಗೆ ತಲೆ ಮೇಲೆ ಕೈ ಇಟ್ಟು ಆದ್ಮಿ ಉರುಳಿಸಿ ಕಳಿಸ್ಲಿಲ್ಲ. ಕೆಲ ವಿಶ್ವಾಸಿಗಳಿಗೆ ಪಾಸ್ಟ್ರೇ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೇನೆ ಬಿಡುಗಡೆ ಅನ್ನೋ ಚಿಂತೆ. ಕೆಲ ವಿಶ್ವಾಸಿಗಳಿಗೆ ಪಾಸ್ಟರ್ ಏನಾದರೂ ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು ಹೋದ್ರೆ ಅವ್ರು ಚಿಂತೆ ಮಾಡ್ತಾರೆ, ಯಾಕೋ ಪಾಸ್ಟರ್ಗೆ ನನಗೆ ಪ್ರಾರ್ಥನೆ ಮಾಡಕ್ಕೆ ಮನಸ್ಸಿಲ್ಲ ಅದಕ್ಕೆ ಹೋಗ್ಬಿಟ್ರು ಅಂತ. ಕೆಲ ವಿಶ್ವಾಸಿಗಳಿಗೆ ನಿಂತು ಪಾಸ್ಟರ್ ತಲೆ ಮೇಲೆ ಗಟ್ಟಿಯಾಗಿ ಅಮುಕಿ ಒಂದು ಕಾಲ್ ಮೇಲೆ ಎತ್ತಿ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು, ಓ ಇವತ್ತು ಸ್ಟ್ರಾಂಗ್ ಪ್ರೇಯರ್ ಅಂತ. ನಾನು ಯೇಸು ಸ್ವಾಮಿಗಾಗಿ ಸ್ತೋತ್ರ ಹೇಳ್ತೀನಿ. ಯೇಸು ಸ್ವಾಮಿಯಲ್ಲಿ ಸ್ಟ್ರಾಂಗ್ ಪ್ರೇಯರ್ ಮಾಡಲಿಲ್ಲ, ಲೈಟ್ ಪ್ರೇಯರ್ ಮಾಡಲಿಲ್ಲ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಹೋಗ್ತಾರು. ಕಾರಣ ನಂಬಿಕೆ ಇದೆಯಾ? ಈ ಗೂಡಾರದಲ್ಲಿ ಯಾವ ಪಾಸ್ಟರ್ ನಿನ್ನ ತಲೆ ಮೇಲೆ ಕೈ ಇಡೋ ಅವಶ್ಯಕತೆ ಇಲ್ಲ. ನೀನು ಗೂಡಾರದಿಂದ ಎದ್ದು ಹೊರಗಡೆ ಹೋಗೋಷ್ಟರಲ್ಲಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಇರುತ್ತೆ. ನಿನ್ನ ನಂಬಿಕೆ ನಿನ್ನ ಜೀವನದಲ್ಲಿ ಬಿಡುಗಡೆಯನ್ನು ತಂದಿರುತ್ತೆ. ನಿನ್ನ ನಂಬಿಕೆ ನಿನ್ನ ಜೀವನದಲ್ಲಿ ಬಂಧನಗಳನ್ನು ಮುರಿದಿರುತ್ತೆ. ಕಾರಣ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ. ನಂಬುವವರು ಯಾರಾದರೂ ಇದ್ದರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಇನ್ನೊಂದು ಸಾರಿ ನಂಬೋರಿದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಎನ್ನೋದ್ ಕಡೆ ಹೋಗಬೇಡ. ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ದ, ಯೇಸುವೇ ನೀ ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ.
ನೀನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಅಲ್ಲಿ ಸ್ವಸ್ಥನಾಗ್ತಾನೆ. ಕಾನಾನ್ಯ ಸ್ತ್ರೀ ಹೇಳಲು, ಮೇಜಿನ ಮೇಲಿರೋ ರೊಟ್ಟಿ ನನಗೆ ಬೇಡ, ಮೇಜಿನಿಂದ ಕೆಳಗಡೆ ಬೀಳುವಂತ ರೊಟ್ಟಿ ತುಂಡಿದೆಯಲ್ಲ ಅದು ನನಗೆ ಕೊಟ್ರೆ ಸಾಕು. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ನಂಬಿಕೆ ನಿನ್ನ ಮಗಳನ್ನು ಸ್ವಸ್ಥ ಮಾಡಿದೆ, ಹೋಗು. ನಿನ್ನ ಆಳು ಈ ಹೊತ್ತಿ ಆತನು ಸ್ವಸ್ಥನಾಗಿರ್ತಾನೆ. ಹೋಗ ಕಾರಣ ಯೇಸು ಸ್ವಾಮಿ ಸ್ಟ್ರಾಂಗ್ ಪ್ರೇಯರ್ ಏನು ಮಾಡಲಿಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಒಳಗಡೆ ನಂಬಿಕೆ ಇದೆಯಾ? ಇಲ್ಲಿ ಆರಾಧನೆ ನಡಿಬೇಕಾದ್ರೆ ಬಿಡುಗಡೆಗಳು ನಡೆಯುತ್ತೆ. ಇಲ್ಲಿ ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ಅದ್ಭುತಗಳು ನಡೆಯುತ್ತೆ. ನಿನ್ನ ನಂಬಿಕೆಯೊಟ್ಟಿಗೆ ಚಪ್ಪಾಳೆ ತಟ್ಟದಾಗ, ನಂಬಿಕೆಯೊಟ್ಟಿಗೆ ಯೇಸುವೆ ಎಂದು ಕೂಗಿ ಕರೆದಾಗ, ನಂಬಿಕೆಯೊಟ್ಟಿಗೆ ದೇವರನ್ನ ಆರಾಧನೆ ಮಾಡಿದಾಗ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ. ಇವತ್ತು ಅನೇಕ ವ್ಯಕ್ತಿಗಳಲ್ಲಿ ಕಳೆದೋಗಿರೋದೇನು? ನಂಬಿಕೆ. ಒಂದ್ಸಾರಿ ಒಂದು ಸಭೆಯಲ್ಲಿ 3 ದಿವಸ ಕೂಟ ಇಟ್ರು. ಯಾವ ಕೂಟ? ಒಂದು ಮಳೆ ಬರ್ತಾ ಇಲ್ಲ, ಮಳೆಗಾಗಿ ಪ್ರಾರ್ಥನೆ ಮಾಡೋಣ ಅಂತ. ತಕ್ಷಣವಾಗಿ 3 ದಿವಸ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ಅಭಿಷೇಕದಲ್ಲಿ ಆರಾಧನೆ ಮಾಡಿ, ಚೆನ್ನಾಗಿ ಸ್ತೋತ್ರ ಹೇಳಿ, 2ನೇ ದಿವಸ ಅಂದರೆ 3ನೇ ದಿವಸದ ಮಧ್ಯಾಹ್ನದ ಕೂಟ ಮುಗಿಸಿ ಅವ್ರು ಪಾಸ್ಟರ್ ಹೇಳಿದ್ರು, ಇವತ್ತು ರಾತ್ರಿ ಮನೆಗೆ ಹೋಗೋಷ್ಟರಲ್ಲಿ ಮಳೆ ಬೀಳುತ್ತೆ, ಎಲ್ಲ ಪ್ರಾರ್ಥನೆಯೊಟ್ಟಿಗೆ ಬನ್ರಿ, ಕಾರಣ 3 ದಿವಸ ನಾವು ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದೀವಿ ಅಂತ. ತಕ್ಷಣವಾಗಿ ಎಲ್ಲ ಕೂಟ ಮುಗಿಸ್ಕೊಂಡು ಮನೆಗೆ ಹೋದ್ರು. ಒಬ್ಬ ಹುಡುಗ ಮಾತ್ರ ಬರಬೇಕಾದ್ರೆ ಇದೇ ಥರ ತೆರೆಯಲ್ಪಟ್ಟ ಗ್ರೌಂಡು, ಅವನ ಛತ್ರಿ ಹಿಡ್ಕೊಂಡು ಬಂದು ಮುಂದೆ ಕೂತ್ಕೊಂಡೆ. ತಕ್ಷಣ ಅಲ್ಲಿರೋ ಪಾಸ್ಟ್ ಹೇಳಿದ್ರಲ್ಲೇ, ಮಳೆ ಬರುತ್ತೇನೋ, ಯಾಕ ಛತ್ರಿ ತಗೊಬಂದೆ ಅಂತ. ನಿಮ್ಗೆ ಸ್ತೋತ್ರ ಹೇಳಿಲ್ಲ ನೀವು. ಅಲ್ಲಿರೋರೆಲ್ಲ ಅವನನ್ನು ನೋಡಿ ಅಪಹಾಸ್ಯ ಮಾಡಿದ್ರಲ್ಲೇ, ಮಳೆ ಬರುತ್ತಾನೋ, ಯಾಕೋ ಛತ್ರಿ ತಗ ಬಂದೆ, ಹುಚ್ಚಾಕಣೋ. ಪ್ರಾರ್ಥನೆ ಮಾಡ್ತಿರೋದು ಏನಕ್ಕೆ? ನಂಬಿಕೆಯೊಟ್ಟಿಗೆ ಮಳೆ ಬಂದ್ರೆ ನನ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಛತ್ರಿಯನ್ನು ತೆಗೆದುಕೊಂಡು ಬಂದವನನ್ನು ನೋಡಿಕೊಂಡು ಜನ ಹೇಳಿದ್ರು ಹುಚ್ಚ ಅಂತ. ಆದ್ರೆ ಹುಡುಗನ ನಂಬಿಕೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ನಂಬಿಕೆ ಇಡುವವನನ್ನು ನೋಡಿ ಲೋಕ ಹೇಳುತ್ತೆ ಹುಚ್ಚ ಎಂದು. ಆದ್ರೆ ನಂಬುವವನೇ ಮಹಿಮೆಯನ್ನು ಕಾಣುವುದು, ನಂಬುವವನೇ ನಷ್ಟವಾಗಿರುವುದನ್ನು ಹೊಂದಿಕೊಳ್ಳೋದು. ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸೋದಕ್ಕಾಗೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದ್ರೂ ನಂಬುತ್ತೀರಾ? ಈ ಕರ್ನಾಟಕದಲ್ಲಿ ದೊಡ್ಡ ಕಾರ್ಯ ನಡೆಯುತ್ತೆ, ನಮ್ಮ ಸಭೆಯಿಂದ ದೊಡ್ಡ ಕಾರ್ಯ ನಡೆಯುತ್ತೆ. ನಮ್ಮ ಯವನಸ್ಥರು ಎದ್ದಾಳ್ತಾರೆ, ಅಪೊಸ್ತಲರು ಎದ್ದಾಳ್ತಾರೆ, ಶ್ರೇಷ್ಠ ಬೋಧಕರುಗಳು ಎದ್ದಾಳ್ತಾರೆ. ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳಲಿ. ಇವತ್ತು ನಂಬಿಕೆ ಇಲ್ಲ. ಕೆಲವರು ಹೇಳ್ತಾರೆ, ಯಾರು ಉದ್ಧಾರ ಆದ್ರೂ ಇವನು ಉದ್ಧಾರ ಆಗಲ್ಲಪ್ಪ, ಅಷ್ಟೇ ದಿವಿ ಅಷ್ಟೇ ಪ್ರೇಯರ್ ಮಾಡಿ ಅಂತ. ಕಾರಣ ನಂಬಿಕೆ ಇಲ್ಲ. ಮನ ತಿರುಗಿ ಬರಬೇಕು. ಇವು ಸ್ತೋತ್ರ ಹೇಳದಿದ್ದಾಗಲೇ ಅರ್ಥ ಆಯಿತು. ಮನ ತಿರುಗಿ ಬರಬೇಕು. ಎಲ್ಲಿಗೆ ಬರಬೇಕು? ಕರ್ತನನ್ನ ಹೃದಯ ಪೂರ್ವಕವಾಗಿ ನಂಬುವ ಸ್ವಭಾವದ ಕಡೆ ಸಭೆ ಬರಬೇಕು. ಅಪನಂಬಿಕೆ ಇರುವ ಸ್ಥಳದಲ್ಲಿ ಸಂಶಯ ಉಳ್ಳವನು ದೇವರಿಂದ ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 2 ಮನಸ್ಸುಳ್ಳವನು ದೇವರಿಂದ ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಈ 3 ದಿವಸ ಕೂಟ ಮುಗಿಯೋದ್ರೊಳಗೆ ನಾನು ನಂಬುತ್ತೇನೆ, ಅದ್ಭುತಗಳ ಮೇಲೆ ಅದ್ಭುತಗಳು, ಬಿಡುಗಡೆ ಮೇಲೆ ಬಿಡುಗಡೆಗಳು, ಉಜ್ಜೀವನದ ಕಾರ್ಯಗಳನ್ನ ಇಲ್ಲಿ ಸಾಕ್ಷಿಗಳು ಗುಂಪು ಗುಂಪಾಗಿ ಮೊಳಗತಕ್ಕಂತೆ ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆ. ಎಸ್ ಪಾಸ್ಟರ್, ನಾನು ನಂಬುತ್ತೇನೆ ಅಂತ ಹೇಳುವವರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಅಪನಂಬಿಕೆ ಆತ್ಮನ ಬಿಟ್ಟು ಹೋಗಲಿ, ಸಂಶಯದ ಆತ್ಮನ ಬಿಟ್ಟು ಹೋಗಲಿ, 2 ಮನಸ್ಸುಳ್ಳಂತ ದುರಾತ್ಮನ ಬಿಟ್ಟು ಹೋಗಲಿ. ಒಂದೇ ಮನಸ್ಸಿನಿಂದ ದೇವರು ತನ್ನ ಜನರನ್ನ ಕಟ್ಟಲಿ. ಇಲ್ಲಿರುವ ಕೊಯರ್ ಮೆಂಬರ್ ಇಂದ, ಇಲ್ಲಿರುವ ರಿಸೆಪ್ಷನ್ ಟೀಮ್ ಇಂದ, ಇಲ್ಲಿರುವ ಪಾಸ್ಟರಲ್ ಟೀಮ್ ಇಂದ, ಇಲ್ಲಿರುವ ಯವನಸ್ಥರ ಟೀಮ್ ಇಂದ ಒಂದು ನಂಬಿಕೆಯೊಟ್ಟಿಗೆ ವೇದಿಕೆ ನತ್ರಿ. ಈ ವೇದಿಕೆಯಿಂದ ದೇವರು ನಮ್ಮ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ಕುಟುಂಬಗಳಲ್ಲಿ ದೊಡ್ಡ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಎಂದು ನಂಬಿಕೆಯೊಟ್ಟಿಗೆ ಆತನ ಬಳಿಗೆ ಬಂದಾಗ ನೀನು ದೇವರ ಮಹಿಮೆಯನ್ನು ನೀನು ಕಾಣುತ್ತೆ. ದೇವರಿಗೆ
ದೇವರಿಗೆ ವೀಕ್ಷಕರು ಬೇಕಾಗಿಲ್ಲ, ದೇವರಿಗೆ ನಂಬಿಕೆಯುಳ್ಳವರು ಬೇಕು. ಅವನು ಬಂದ, ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬಂದಾಗ ಎಲ್ಲ ಹೇಳಿದ್ರು ದೇವ. ತಕ್ಷಣ ಪೇತ್ರನ್ನು ನೋಡ್ಕೊಂಡು, ಶಿಷ್ಯರು ನೋಡ್ಕೊಂಡು ಯೇಸು ಸ್ವಾಮಿ ಹೇಳ್ದ, ಅಪ್ಪ ನಾನು ದೇವ ಅಲ್ಲ, ಯೇಸು. ಯೇಸು ಇವತ್ತು ಯೇಸು ಅದೇ ಹೇಳ್ತಾ ಇರೋದು, ಯೇಸು ಬಂದಿದ್ದೇನೆ ಅಯ್ಯ, ಯೇಸು ಬಂದಿದ್ದೇನೆ. ಶಿಷ್ಯರಿಗೆ ನಂಬಕ್ಕಾಗ್ಲಿಲ್ಲ. ಇವತ್ತು ಇಲ್ಲಿ ಕೂತ್ಕೊಂಡಿರೋ ಕೆಲವರು ನೋಡಿದ್ರೆ ನಂಬಕ್ಕಾಗ್ತಾ ಇಲ್ಲ. ಕಾರಣ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ. ಪೇತ್ರ ಹೇಳ್ದ, ನೀನಾಗಿದ್ರೆ ನಾನು ಬರ್ತೀನಿ. ಯೇಸುವೇ ನೀನಾಗಿದ್ರೆ ನಾನು ಬರ್ತೀನಿ. ಯೇಸು ಸ್ವಾಮಿ ಹೇಳಿದನು, ಬಾ ಬಾ ಬಾ. ಆ ಬಾ ಎನ್ನುವಂತ ಶಬ್ದಕ್ಕೆ, ಪೇತ್ರ ಇಡುವಂತ ಒಂದೊಂದು ಹೆಜ್ಜೆಗೆ ದೇವರು ಪ್ಲಾಟ್ಫಾರ್ಮ್ ಅನ್ನು ಸಿದ್ಧ ಮಾಡಿದನು. ಬಾ ಎನ್ನುವಂತ ಒಂದೇ ಒಂದು ಶಬ್ದಕ್ಕೆ ಎಷ್ಟು ಅಧಿಕಾರ ಇದೆ ಗೊತ್ತಾ? ಪೇತ್ರನು ನೀರಿನ ಮೇಲೆ ಹೆಜ್ಜೆ ಇಟ್ಟಾಗ ನೀರು ಹೇಳ್ತು, ಅವನು ಹೆಜ್ಜೆ ಇಟ್ಟಿರೋದು ಬಾ ಎನ್ನುವಂತ ಶಬ್ದದ ಮೇಲೆ. ನನಗೆ ಮುಳುಗಿಸೋದಕ್ಕಾಗೋದಿಲ್ಲ. ಅವನು ಮತ್ತೊಂದು ಹೆಜ್ಜೆ ಇಟ್ಟ, ನೀರು ಹೇಳ್ತು, ಗುರುತಾಕರ್ಷಣೆ ಹೇಳ್ತು, ನೀರಿನ ಮೇಲೆ ಯಾರು ಕಾಲಿಡ್ತಾರೋ ಮುಳುಗ್ತಾರೆ. ಆದ್ರೆ ಬಾ ಎನ್ನುವಂತ ಶಬ್ದ ಇದೆಯಲ್ಲ, ಆ ಶಬ್ದ ಅವನ ಕೆಳಗಡೆ ಪ್ಲಾಟ್ಫಾರ್ಮ್ ಆಗಿ ಅದು ನಿಂತ್ಕೊಳ್ತು. ಇವತ್ತು ನಾನು ಹೇಳ್ತೇನೆ, ಬಾ ಎನ್ನುವಂತ ಶಬ್ದಕ್ಕೆ ಬಂದವರು ಯಾರು ಮುಳುಗಿ ಹೋಗಲಿಲ್ಲ. ಬಾ ಎನ್ನುವಂತ ಶಬ್ದದಲ್ಲಿ ಬಂದವರು ಅವನ್ನ ಕರ್ತನು ನಿಲ್ಲಿಸಿದ್ದಾನೆ. ಅಬ್ರಾಮನಿಗೆ ಹೇಳ್ದ ಬಾ. ಅಬ್ರಾಮನು ಎಲ್ಲ ಬಿಟ್ಟು ಬಂದ. ಆ ಬಾ ಎನ್ನುವ ಶಬ್ದ ಅವನನ್ನ ನಂಬಿಕೆಗೆ ಮೂಲ ಪಿತ್ರನಾಗಿ ಮಾರ್ಪಡಿಸ್ತು. ಯಾಕೋಬನನ್ನು ನೋಡ್ಕೊಂಡು ದೇವರು ಹೇಳ್ದ ಬಾ ಬಾ ಅಂತ ಕರೆದಾಗ 12 ಕುಲಗಳಿಗೆ ತಂದೆಯಾಗಿ ದೇವರು ಅವನನ್ನು ಮಾರ್ಪಡಿಸಿದನು. ಮೋಶೆಗೆ ದೇವರು ಹೇಳ್ದ ಬಾ ನಾ ಅಂತ ಹೇಳಿದಾಗ, ಮೋಶೆಯನ್ನ ದೇವರು ಬಾ ಎನ್ನುವಂತ ಶಬ್ದದಲ್ಲಿ ಕರೆದಾಗ, ಮೋಶೆ ಲೋಕದಲ್ಲಿ ಯಾರು ಕಾಣದಿರುವ ದೇವರ ಮಹಿಮೆಯನ್ನ ಆತನು ಕಂಡನು. ದೇವರ ಸ್ನೇಹಿತನೆಂದು ಕರೆಸಲ್ಪಟ್ಟನು. ಭೂಮಿಯಲ್ಲಿರುವ ಎಲ್ಲರಿಗಿಂತ ಸ್ವಾತಿಕನಾಗಿ ದೇವರು ಅವನನ್ನು ಮಾರ್ಪಡಿಸನು. ದೇವರ ಕೈಗಳೇ ಅವನಿಗೆ ಸಮಾಧಿ ಮಾಡುವಷ್ಟು ಸೌಭಾಗ್ಯ ಅವನಿಗೆ ದೊರಕಿತು. ಕಾರಣ ಬಾ ಎನ್ನುವಂತ ಶಬ್ದ. ಇವತ್ತು ನಾನು ಹೇಳ್ತೇನೆ, ಅದೇ ಶಬ್ದ ಈ ಐಪಿಸಿಯಲ್ಲಿ ಮೊಳಗುತ್ತಾ ಇದೆ. ಅದೇ ಶಬ್ದ ಯವನಸ್ಥರಿಗೆ ಮೊಳಗುತ್ತಾ ಇದೆ. ಬಾ, ಯೇಸು ನಾನಿದ್ದೇನೆ, ಬಾ. ಆ ಬಾ ಎನ್ನುವಂತ ಶಬ್ದದಲ್ಲಿ ಯಾರು ಹೆಜ್ಜೆ ಇಟ್ರೋ, ಯಾವ ಮಾಟ ಮಂತ್ರ ಅವನ್ನ ಮುಳುಗಿಸಕ್ಕಾಗ್ಲಿಲ್ಲ, ಯಾವ ಪಾಪವನ್ನ ಮುಳುಗಿಸಕ್ಕಾಗ್ಲಿಲ್ಲ, ಯಾವ ರೋಗವನ್ನ ಮುಳುಗಿಸಕ್ಕಾಗಲಿಲ್ಲ, ಯಾವ ಶತ್ರುವನ್ನ ಮುಳುಗಿಸಕ್ಕಾಗಲ್ಲ. ಕಾರಣ ಬಾ ಎನ್ನುವಂತ ಶಬ್ದದಲ್ಲಿ ಯಾರು ಹೆಜ್ಜೆ ಇಡುತ್ತಾರೋ ಆ ಶಬ್ದವೇ ಅವನಿಗೆ ವೇದಿಕೆ ಆಗಿದೆ. ಕೆಲವರು ಕೇಳ್ತಾರೆ, ನಮಗೆ ಸೇವೆ ಮಾಡಿದ್ರೆ ಏನ್ ಸಿಗುತ್ತೆ? ನೀನ್ ಬಾ ಅನ್ನೋ ಶಬ್ದದಲ್ಲಿ ಬಂದವನಲ್ಲ, ಬರ್ತೀನಿ ಅನ್ನೋ ಶಬ್ದದಲ್ಲಿ ಬಂದವನ. ಸೇವೆ ಮಾಡಿದ್ರೆ ನನಗೆ ಕುರ್ಚಿ ಸಿಗುತ್ತಾ? ಬಾ ಎನ್ನುವ ಶಬ್ದದಲ್ಲಿ ಬಂದವನಲ್ಲ ನೀನು. ಸೇವೆ ಮಾಡಿದ್ರೆ ನನಗೆ ಸ್ಥಾನ ಸಿಗುತ್ತಾ? ಬಾ ಎನ್ನುವಂತ ಶಬ್ದದಲ್ಲಿ ಬಂದವನಲ್ಲ ನೀನು. ಬಾ ಎನ್ನುವಂತ ಶಬ್ದಕ್ಕೆ ಬಂದವನಿಗೆ ಚೆನ್ನಾಗಿ ಗೊತ್ತು, ನಾನು ಕುರ್ಚಿ ಹುಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ಕುರ್ಚಿ ನನ್ನನ್ನು ಹುಡುಕಿಕೊಂಡು ಬರುತ್ತೆ. ನಾನು ಐಶ್ವರ್ಯವನ್ನು ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಐಶ್ವರ್ಯ ನನ್ನನ್ನು ಹುಡ್ಕೊಂಡು ಬರುತ್ತೆ. ನಾನು ಸ್ಥಾನ ಮಾನ ಹೊಗಳಿಕೆಯನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕಾರಣ ನಾನು ನಡೀತಾ ಇರೋದು ಬಾ ಎನ್ನುವಂತ ಶಬ್ದದ ಮೇಲೆ. ನಿಮಗೆ ಸ್ತೋತ್ರ ಹೇಳಕ್ ಕಷ್ಟ ಅಂತ ನನಗೆ ಗೊತ್ತು, ಆದ್ರೂ ನಾನು ಹೇಳ್ತೀನಿ, ಬಾ ಎನ್ನುವಂತ ಶಬ್ದದ ಮೇಲೆ ಒಬ್ಬನಿಟ್ರೆ ಆ ಶಬ್ದ ಅವನಿಗೊಂದು ವೇದಿಕೆ. ಪೇತ್ರ ಹೆಜ್ಜೆ ಇಟ್ಟ, ಎಲ್ಲ ನೋಡ್ತಾರೆ, ಇವಾಗ ಮುಳುಗ್ತಾನೆ, ನಾಳೆ ಮುಳುಗ್ತಾನೆ. ಮತ್ತೊಂದು ಹೆಜ್ಜೆ ಇಟ್ಟ, ಈಗ ಮುಳುಗ್ತಾನೆ, ನಾಳೆ ಮುಳುಗ್ತಾನೆ. ಮುಳುಗ್ಲಿಲ್ಲ. ಆದ್ರೆ ಗಾಳಿ, ಮಳೆ, ಬಿರುಗಾಳಿ ಹೆಚ್ಚಾದಾಗ ಯೇಸುವಿನ ಮೇಲಿದ್ದ ದೃಷ್ಟಿ ಈಗ ಬಿರುಗಾಳಿ ಮೇಲೆ ಹೋದಾಗ ಒಂದ್ಸರಿ ಪೇತ್ರ ಡುಮ್ ಅಂದ. ದೇವರ ಮೇಲಿದ್ದ ದೃಷ್ಟಿ ಆಗಾರನ ಮೇಲೆ ಹೋದ್ರೆ ಒಂದ್ಸಲಿ ಡುಮ್ ಅಂತಿ.
ದೇವರ ಮೇಲೆ ಇರುವ ದೃಷ್ಟಿ ದ್ರವ್ಯಾಶೆ ಮೇಲೆ ಹೋದ್ರೆ ಒಂದ್ಸಲಿ ಡುಮ್ಮಂತಿ. ದೇವರ ಮೇಲಿರುವ ದೃಷ್ಟಿ ನೀವು ಸ್ತೋತ್ರ ಹೇಳದೆ ಇದ್ದಾಗ ಸ್ಥಾನಮಾನಗಳ ಮೇಲೆ ಹೋದ್ರೆ ಒಂದ್ಸರಿ ನೀವು ಡುಮ್ಮಂತಿ. ಅಯ್ಯ, ಎಷ್ಟೇ ಬಿರುಗಾಳಿ ಅಲೆಗಳು ಹುಡುಕು ಬಂದ್ರು ಆತನ ಮೇಲಿರೋ ದೃಷ್ಟಿ ತೆಗಿಬೇಡ. ಆತನ ಮೇಲಿರೋ ದೃಷ್ಟಿ ತೆಗಿಬೇಡ. ಆತನ ಮೇಲಿರೋ ದೃಷ್ಟಿ ತೆಗಿಬೇಡ. ಆತನ ಮೇಲಿರೋ ದೃಷ್ಟಿ ತೆಗಿಬೇಡ. ಅಲೆಗಳು ಎದ್ದೊಳಲಿ, ಆತನ ಮೇಲೆ ದೃಷ್ಟಿ ಹೇಳಲಿ. ಸಮುದ್ರ ಘೋಷಿಸಲಿ, ಆತನ ಮೇಲೆ ದೃಷ್ಟಿ ಇಡು. ನಿಂದೆ ಬರಲಿ, ಆತನ ಮೇಲೆ ದೃಷ್ಟಿ ಹೇಳು. ತೆಲಿಲ ಎದ್ದೊಳಲಿ, ಹಣದ ವ್ಯಾಮೋಹಗಳು ಎದ್ದೊಳಲಿ, ಲೋಕದ ಪ್ರತಾಪಗಳು ಕಷ್ಟಗಳು ಎದ್ದೊಳಲಿ. ಆತನ ಮೇಲಿರೋ ದೃಷ್ಟಿಯನ್ನ ತೆಗಿಬೇಡ. ನನಗೆ ಬಹಳ ಆಶ್ಚರ್ಯ ಕೊಟ್ಟ ಕಾರ್ಯ ಏನ್ ಗೊತ್ತಾ? ಒಬ್ಬ ನೀರಲ್ಲಿ ಮುಳುಗಕ್ಕೆ ಎಷ್ಟೊತ್ತು ತಗೊಳುತ್ತೆ ಟೈಮು. ಕಣ್ಣೆ ರೆಪ್ಮಿಟಿಕಲ್ಸ್ ಡಮ್ ಅಂತ ಮುಳುಗ್ತಾನೆ. ಆದರೆ ನನ್ನ ಯೇಸು ಎಷ್ಟು ಕ್ವಿಕ್ ಆಗಿದ್ದಾನೆ ಗೊತ್ತಾ? ಕೆಲವರು ಹೇಳ್ತಾರೆ 3 ಸಾರಿ ಮುಳುಗಿಸಿ ಆಮೇಲೆ ದೇವರು ಹಿಡಿದ ಅಂತ. ನಾನು ಹೇಳ್ತೀನಿ, ಯೇಸು ಒಬ್ಬನನ್ನು ಹಿಡಿದ್ರೆ 3 ಸಾರಿ ಮುಳುಗೋದಕ್ಕೆ ದೇವರು ಬಿಡಲ್ಲ. ಮುಳುಗೋಕ್ಕಿಂತ ಮುಂಚೆ ದೇವರು ಅವನನ್ನು ಕೈ ಹಿಡಿತಾನೆ. ಕಾರಣ, ನೀನು ನನಗೆ ಬೇಕಾಗಿದ್ದಿ. ಈ ಕನ್ವೆನ್ಷನ್ ನಲ್ಲಿ ನಾನು ಹೇಳ್ತೇನೆ, ಮುಳುಗುತ್ತಾ ಇದ್ದೇನೆ ಅಂತ ಹೇಳುವವರು ಕೆಲವರನ್ನ ಯೇಸು ಕೈ ಹಿಡಿಯುತ್ತಾ ಇದ್ದಾನೆ. ಅನೇಕರು ನಿನ್ನನ್ನು ಕೈ ಬಿಟ್ಟಿದ್ದಾರೆ, ಅನೇಕರು ನಿನ್ನನ್ನು ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ. ನಾನು ಹೇಳ್ತೇನೆ, ನೀನು ಸೇವೆಗೆ ಬೇಕಾಗಿದ್ದಿ, ನೀನು ಸಭೆಗೆ ಬೇಕಾಗಿದ್ದಿ, ನೀನು ಸುವಾರ್ತೆಗೆ ಬೇಕಾಗಿದ್ದಿ, ನೀನು ದೇವರ ರಾಜ್ಯಕ್ಕೆ ಬೇಕಾಗಿದ್ದಿ. ಒಂದು ಪಕ್ಷ ನೀನು ಮುಳುಗಿ ಹೋಗಿರಬಹುದು, ಆದರೆ ಈ ರಾತ್ರಿ ಯೇಸು ನಿನ್ನ ಕೈ ಹಿಡಿದು ಮೇಲೆತ್ತುತ್ತಾ ಇದ್ದಾನೆ. ಆ ವಾಕ್ಯದ ಮೇಲೆ ದೇವರು ನಿನ್ನನ್ನು ಮತ್ತೆ ನಿಲ್ಲಿಸುತ್ತಾ ಇದ್ದಾನೆ. ಯೇಸು ಕರ ಹಿಡಿದು ಮೇಲೆತ್ತಿದನು. ನಾನು ಇವತ್ತೊಂದು ಕಾರ್ಯ ಹೇಳ್ತೇನೆ, ಬಾ ಎನ್ನುವಂಥ ಶಬ್ದದಲ್ಲಿ ಹೆಜ್ಜೆ ಇಟ್ಟವರು ಯಾರಾದರೂ ಇದ್ದೀರಾ? ಆ ಯೇಸು ಸ್ವಾಮಿ ಅವನನ್ನು ಕರ ಹಿಡಿದು ಅವನನ್ನು ಮತ್ತೆ ನಿಲ್ಲಿಸಿ, ಅವನನ್ನು ಮತ್ತೆ ದೋಣಕ್ಕೆ ಸೇರಿಸಿ, ಅವನನ್ನು ಮತ್ತೆ ಆಚೆ ದಡಕ್ಕೆ ಕರೆದುಕೊಂಡು ಹೋದನು. ಇವತ್ತು ಒಳ್ಳೆ ಸಮಾರ್ಯನಾದಂಥ ನನ್ನ ಯೇಸು ಸ್ವಾಮಿ, ನೀನು ಅರೇ ಜೀವವಾಗಿ ಬಿದ್ದಿದೀಯ ಅಂತ ನೋಡಿ ಆತನನ್ನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಈ ರಾತ್ರಿ ಕೆಲ ಗಾಯಗಳಿಗೆ ಆತನು ಎಣ್ಣೆಯನ್ನ, ದ್ರಾಕ್ಷರಸವನ್ನ ನನ್ನ ಯೇಸು ಸ್ವಾಮಿ ಈ ರಾತ್ರಿ ಹಾಕುತ್ತಾ ಇದ್ದಾನೆ. ಈ ರಾತ್ರಿ ವೇಳೆಯಲ್ಲಿ ಕೆಲ ಗಾಯಗಳನ್ನ ಯೇಸು ಸ್ವಾಮಿ ಕಟ್ಟಿ ಆತನು ತನ್ನ ಕತ್ತಿಯ ಮೇಲೆ, ತನ್ನ ಸವಾರಿಯ ಮೇಲೆ ಆತನು ಕುಳಿಸಿ ಆತನು ನಿನ್ನನ್ನು ಮತ್ತೆ ಛತ್ರಕ್ಕೆ ಆತನು ಸೇರಿಸ್ತಾ ಇದ್ದಾನೆ. ನೀನು ಕೈ ಬಿಡಲ್ಪಟ್ಟವನಲ್ಲ, ನೀನು ತಿರಸ್ಕಾರಕ್ಕೆ ಒಳಗಾದವನಲ್ಲ, ನೀನು ನಿಂದೆಗೆ ಒಳಗಾದವನಲ್ಲ, ನೀನು ಉಪಯೋಗ ಶೂನ್ಯನಲ್ಲ. ನಿನ್ನ ಹೃದಯ ಚಚ್ಚಿ ಹೋಗಿರಬಹುದು, ನಿನ್ನ ಹೃದಯ ಗಾಯವಾಗಿರಬಹುದು, ಯಾರ ಬಳಿಯಲ್ಲಿ ಹೇಳಲಿಕ್ಕಾಗದೆ ಅರೆ ಜೀವವಾಗಿ ನೀನು ಕೆಳಗಡೆ ಬಿದ್ದಿರಬಹುದು. ಈ ರಾತ್ರಿ ಆ ಶಿಲುಬೆ ಕರವಾದಂತ ಹಸ್ತ ನಿನ್ನ ಹೃದಯದ ಗಾಯಗಳನ್ನು ಕಟ್ತಾ ಇದೆ. ನೀನು ಅರೆ ಜೀವವಾಗಿ ಬದುಕಬೇಕಾ ಸಾಯ್ಬೇಕಾ ಅಂತ ಗೊತ್ತಿಲ್ಲದೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಇವತ್ತು ನೀನು ಬಿದ್ದು ಹೋಗಿರಬಹುದು. ಆದರೆ ಒಳ್ಳೆ ಸಮರ್ಯನಾದಂಥ ಯೇಸು ಸ್ವಾಮಿ ಇವತ್ತು ಕೆಲವರ ಗಾಯಗಳನ್ನು ಕಟ್ಟುತ್ತಾ ಇದ್ದಾನೆ. ನಿನ್ನ ಹೃದಯವನ್ನು ವಾಸಿ ಮಾಡುತ್ತಾ ಇದ್ದಾನೆ. ಹಳೆಯದನ್ನು ನೆನೆಸಿ ನೀನು ಕೊರಗಬೇಡ. ಈಗೋ ನನ್ನ ಹೊಸ ಕಾರ್ಯವನ್ನು ನಿನಗೆ ಮಾಡಲಿಕ್ಕಾಗಿ ಹೋಗುತ್ತಾ ಇದ್ದೇನೆ. ಈಗ ಅದು ಈಗಲೇ ದೂರುತ್ತಲೇ ಇದೆ. ಇವತ್ತು ನಂಬುವವರು ಯಾರಾದರೂ ಇದ್ದರೆ ನಾನು ಹೇಳ್ತೇನೆ, ಹಳೆ ಗಾಯಗಳು, ಹಳೆ ವೇದನೆಗಳು, ಹಳೆ ಕಲ್ಲೇಟಗಳು ಈ ರಾತ್ರಿ ನಿನ್ನ ಜೀವನದಲ್ಲಿ ಯೇಸು ವಾಸಿ ಮಾಡುತ್ತಾ ಇದ್ದಾನೆ. ಯಾರ ಬಳಿಯಲ್ಲೂ ಹೇಳಿಕೊಳ್ಳಕ್ಕಾಗದೆ ವೇದನೆಯನ್ನು ನೀನು ಅನುಭವಿಸುತ್ತಾ ಇದೆಯಾ? ಒಳ್ಳೆ ಸವಾರಿಯನ್ನು ಈ ಛತ್ರದಲ್ಲಿ ಆತನು ತಿರುಗಾಡುತ್ತಾ ಇದ್ದಾನೆ. ನಿನ್ನನ್ನು ಕಟ್ಟುವುದಕ್ಕೆ, ನಿನ್ನನ್ನು ವಾಸಿ ಮಾಡುವುದಕ್ಕೆ ಯೇಸು ಇದರ ಮಧ್ಯದಲ್ಲಿ ಇದ್ದಾನೆ. ಆತನು ಎಣ್ಣೆಯನ್ನು ಹಚ್ಚಿದನು, ದ್ರಾಕ್ಷರಸವನ್ನು ಹಚ್ಚಿದನು, ಗಾಯವನ್ನು ಕಟ್ಟಿದನು. ನಾಯಿನ್ ಪಟ್ಟಣದ ಹತ್ತಿರ ಯೇಸು ಸ್ವಾಮಿ ಬಂದಾಗ
ನಾಯಿನ್ ಎನ್ನುವ ಪದದ ಅರ್ಥ ಸುಂದರತೆ. ಯೇಸು ಸ್ವಾಮಿ ಚಿಂತೆ ಮಾಡಿದನು, ಹೊರಗಡೆ ನೋಡಿದ್ರೆ ಸುಂದರತೆ, ನಗುಮುಖ ಇದೆ, ಹೊರಗಡೆ ನೋಡಿದ್ರೆ ಚೆನ್ನಾಗಿದೆ. ಯೇಸು ಸ್ವಾಮಿ ಚಿಂತೆ ಮಾಡಿದನು, ನಾಯಿನ್ ಪಟ್ಟಣಕ್ಕೆ ಹೋಗಿ ನಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಸುಂದರವಾದ ಪಟ್ಟಣ, ಹೆಸರೇ ನಾಯಿನ್, ಸುಂದರವಾದ ಪಟ್ಟಣ. ಯೇಸು ಸ್ವಾಮಿ ಚಿಂತೆ ಮಾಡಿದ, ಸುಂದರವಾದ ಪಟ್ಟಣದ ಒಳಗಡೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿ ಯೇಸು ಸ್ವಾಮಿ ಆ ಪಟ್ಟಣದ ಒಳಗಡೆ ಹೋಗಲಿಲ್ಲ. ಹತ್ತಿರಕ್ಕೆ ಬಂದಾಗ ಒಳಗಡೆಯಿಂದ ಒಂದು ಕಣ್ಣೀರು ಆಚೆ ಬರ್ತಾ ಇದೆ, ಒಳಗಡೆಯಿಂದ ಒಂದು ಗೋಳಾಟ ಆಚೆ ಬರ್ತಾ ಇದೆ, ಒಳಗಡೆಯಿಂದ ಒಂದು ಅಸಹಾಯಕತನ ಹೊರಗಡೆ ಬರ್ತಾ ಇದೆ. ಒಂದು ಚಟ್ಟದಲ್ಲಿ ಒಂದು ಯೌವನಸ್ಥನು ಮಲಗಿದ್ದಾನೆ, ಆ ಚಟ್ಟದ ಹಿಂದೆ ಒಂದು ಸ್ತ್ರೀ ಇದ್ದಾಳೆ, ಆಕೆ ಒಂದು ವಿಧವೆ, ಇದ್ದಿದ್ದು ಒಬ್ಬನೇ ಮಗ, ಈಗ ಅವನು ಚಟ್ಟದಲ್ಲಿ ಇದ್ದಾನೆ. ಗಂಡ ಇದ್ದಿದ್ರೆ ಏನೋ ಮಾಡಬಹುದಾಗಿತ್ತು, ಗಂಡ ಇಲ್ಲ. ಇದ್ದಂತ ಒಬ್ಬ ಮಗನನ್ನು ಹೆಂಗಾದ್ರೂ ಸಾಕಿ ಸಲಹಿ ಈ ಮಗನನ್ನ ಏನಾದ್ರೂ ಮಾಡೋಣ ಅಂತ ಮಗನ ಮೇಲೆ ತನ್ನ ಜೀವಿತವನ್ನೇ ಹೂಡಿದಂತ ಸ್ತ್ರೀ ಈಗ ಮಗನನ್ನು ಕಳ್ಕೊಂಡವಳಾಗಿ ಆ ಮಗನು ಚಟ್ಟದಲ್ಲಿ ಮಲಗಿ ಈಗ ಜೀವನದಲ್ಲಿ ನಿರೀಕ್ಷೆನೇ ಇಲ್ಲದಂತೆ ಆಕೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಊರವ್ರು ಹೇಳಿದ್ರು, ಸಂಬಂಧಿಕರು ಹೇಳಿದ್ರು, ಬಂಧು ಮಿತ್ರರು ಹೇಳಿದ್ರು, ಅಳಬೇಡ, ಅಳಬೇಡಮ್ಮ, ಅಳಬೇಡ. ಆದ್ರೆ ಆಕೆ ಅಳಬೇಡ ಎನ್ನುವ ಮಾತನ್ನ, ಆಕೆ ಹೃದಯವನ್ನ ಕಟ್ಟೋದಿಕ್ಕೆ ಯಾರ ಕೈಯಲ್ಲಿ ಆಗಲಿಲ್ಲ. ಅಳಬೇಡ ಎನ್ನುವಂತ ಶಬ್ದವನ್ನ, ಆಕೆ ಹೃದಯದಲ್ಲಿರುವ ಗಾಯವನ್ನ ವಾಸಿ ಮಾಡೋದಕ್ಕೆ ಯಾರ ಕೈಯಲ್ಲಿ ಆಗಲಿಲ್ಲ. ಸುಂದರ ಎನ್ನುವಂತ ಹೆಸರು, ಒಳಗಡೆಯಿಂದ ವೇದನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಎಷ್ಟೇ ಸುಂದರವಾಗಿರುವುದಾದ್ರೂ ನಿನ್ನ ಒಳಗಡೆಯಿಂದ ಹೊರಗಡೆ ಬರುವ ವೇದನೆ ನನ್ನ ಅಪ್ಪನಿಗೆ ಮರೆಯಾಗಿಲ್ಲ. ಇವತ್ತು ನನ್ನ ಅಪ್ಪನ ನಿನ್ನ ವೇದನೆಯನ್ನು ತಿಳಿದಿದ್ದಾನೆ, ನಿನ್ನ ಅಸಹಾಯಕತೆಯನ್ನು ತಿಳಿದಿದ್ದಾನೆ, ನಿನ್ನ ಕಣ್ಣೀರನ್ನು ನನ್ನ ಯೇಸು ತಿಳಿದಿದ್ದಾನೆ. ಆಕೆ ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ನನಗೆ ನಿರೀಕ್ಷೆ ಇಲ್ಲ, ಯಾರಿಗಾಗಿ ಬದುಕಲಿ, ನನ್ನ ಜೀವನ ಏನು? ಇವತ್ತು ಇದೇ ಪ್ರಶ್ನೆಯೊಟ್ಟಿಗೆ ವರ್ಷಗಳಿಂದ ಅಳ್ತಾ ಇರುವವರು ಯಾರಾದ್ರೂ ಇದ್ರೆ, ಸಭೆ ಒಳಗಡೆ ಬಂದಾಗ, ಸಂಬಂಧಿಕರ ಮಧ್ಯದಲ್ಲಿ ಬಂದಾಗ, 4 ಜನರ ಮುಂದೆ ನಿಂತ್ಕೊಂಡಾಗ ನಿನ್ನ ಮುಖದಲ್ಲಿ ನಗು ಇದೆ. ಆದ್ರೆ ಕೋಣೆ ಒಳಗಡೆ ಹೋದಾಗ ಯಾಕೆ ನನ್ನ ಜೀವನ ನಿರೀಕ್ಷೆ ಇಲ್ಲದಂತೆ ಮಾರ್ಪಡಿತು ಎಂದು ಕಣ್ಣೀರೊಟ್ಟಿಗೆ ನಿನ್ನ ಜೀವಿತ ಸಾಗುತ್ತಾ ಇದ್ದಾರೆ. ಯೇಸು ಬಾಗ್ಲಲ್ಲೇ ನಿಂತಿದ್ದಾನೆ, ಯೇಸು ನೋಡ್ತಾ ಇದ್ದಾನೆ, ಯೇಸು ಕಾಣ್ತಾ ಇದ್ದಾನೆ. ಅನೇಕರು ಹೇಳಿದ್ರು, ಅಮ್ಮ ಅಳಬೇಡ, ಅಮ್ಮ ಅಳಬೇಡ, ಅಮ್ಮ ಅಳಬೇಡ. ಆದ್ರೆ ಆಕೆ ಹೃದಯದ ಗಾಯವನ್ನ ವಾಸಿ ಮಾಡೋದಕ್ಕೆ ಯಾರ ಕೈಯೆಲ್ಲ ಆಗಲಿಲ್ಲ. ಬೈಬಲ್ ಹೇಳುತ್ತೆ, ಯೇಸು ಚಟ್ಟದ ಹತ್ರ ಹೋಗ್ಲಿಲ್ಲ, ಯೇಸು ಹೃದಯ ಮುರಿದಂತ ಸ್ತ್ರೀ ಬಳಿಗೆ ಬಂದನು. ಕಾರಣ, ಹೃದಯ ಮುರಿದವರಿಗೆ ಯೆಹೋವನು ಸಮೀಪಸ್ಥನು. ಹೃದಯ ಯಾರ್ದು ಮುರಿಯಲ್ಪಟ್ಟಿದೆಯೋ ಅವನನ್ನ ಯೇಸು ಹುಡುಕಿಕೊಂಡು ಬರ್ತಾನೆ, ಯೇಸು ಹುಡುಕೊಂಡು ಬರ್ತಾನೆ. ಯೇಸು ಹೇಳಿದ, ಅಮ್ಮ ಅಳಬೇಡ, ಅಳಬೇಡ. ಈ ರಾತ್ರಿ ಈ ಕನ್ವೆನ್ಷನ್ ಆರಂಭದಲ್ಲಿ ಹೇಳ್ತೇನೆ, ಅಳುವಂತ ತಾಯಿ ಅಂದ್ರೆ ಅಳಬೇಡ. ಕೈ ಜಾರಿ ಹೋಗಿದ್ದನ್ನ ದೇವರು ನಿನಗೆ ಹಿಂದಿರುಗಿ ಕೊಡುತ್ತಾನೆ. ಅನೇಕ ದಿನ ಕೈ ತಪ್ಪಿ ಹೋಗಿರಬಹುದು, ಆದ್ರೆ ಕನ್ವೆನ್ಷನ್ ಅಲ್ಲಿ ದೇವರು ನಿನ್ನ ಕೈ ಜಾರಿ ಹೋಗಿದ್ದು ಮತ್ತೆ ನಿನ್ನ ಕೈಗೆ ದೊರಕತಕ್ಕಂತೆ, ಕುಟುಂಬವಾಗಿ ಬಂದು ಆಲಯದಲ್ಲಿ ಆರಾಧನೆ ಮಾಡತಕ್ಕಂತೆ. ಅಳಬೇಡ ಎಂದು ಹೇಳಿದ್ದು ಮಾತ್ರವಲ್ಲ, ಯೇಸು ಹೋಗಿ ಆ ಚಟ್ಟವನ್ನು ಮುಟ್ಟಿದನು. ಬೈಬಲ್ ಹೇಳುತ್ತೆ, ಒತ್ತುಕೊಂಡು ಹೋಗುತ್ತಾ ಇದ್ದವರು ನಿಂತರು. ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನೋದನ್ನ ಯಾರಾದ್ರೂ ಒತ್ತುಕೊಂಡು ಹೋಗ್ತಾ ಇದ್ರೆ, ಈ ಕನ್ವೆನ್ಷನ್ ಅಲ್ಲಿ ರಾತ್ರಿ ದೇವರು ಮುಟ್ಟುತ್ತಾ ಇದ್ದಾನೆ. ದೇವರ ಸಂದರ್ಶನದ ಕರ ಅದರ ಮೇಲೆ ಇಳಿದು ಬರ್ತಾ ಇದೆ. ನಿನಗುಳ್ಳದು, ನಿನ್ನ ಕುಟುಂಬಕ್ಕುಳ್ಳದು, ನಿನ್ನ ಸೇವೆಗುಳ್ಳದು, ನಿನ್ನ ತಲೆಮಾರಿಗುಳ್ಳದು, ನಿನ್ನ ವಾಗ್ದಾನಕ್ಕುಳ್ಳದು. ಇವತ್ತು ಯಾರಾದ್ರೂ ಒತ್ತುಕೊಂಡು ಹೋಗ್ತಾ ಇದ್ರೆ ಯೇಸುವಿನ ಕರ ಅದರ ಮೇಲೆ ಇಳಿಲಿಕ್ಕಾಗಿ ಹೋಗುತ್ತೆ. ಒತ್ತುಕೊಂಡು ಹೋಗುವವರು ನಿಲ್ಲುತ್ತಾರೆ. ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಜೀವಿತಗಳನ್ನ ಕಾಡುತ್ತಾ ಇರುವಂತ ಎಲ್ಲ ದುರಾತ್ಮನ ಶಕ್ತಿಗಳು ಅದು ಬಿಟ್ಟು ಓಡಿ ಹೋಗುತ್ತೆ.
ಮುಟ್ಟಬೇಕಾದವನ ಮುಟ್ಟಿದನು. ಈ ರಾತ್ರಿ ಹೇಳ್ರಿ, ಮುಟ್ಟಬೇಕಾದವನ ಮುಟ್ಟಲಿ. ನನ್ನ ಸಭೆಯನ್ನ ಕರ್ತನ ಮುಟ್ಟಲಿ. ನಮ್ಮ ಕರ್ನಾಟಕವನ್ನ ದೇವರ ಮುಟ್ಟಲಿ. ನಮ್ಮ ಯೌವನಸ್ಥರನ್ನ ದೇವರ ಮುಟ್ಟಲಿ. ನಮ್ಮ ಹೆಣ್ಣು ಮಕ್ಕಳನ್ನ ದೇವರ ಮುಟ್ಟಲಿ. ನಮ್ಮ ಬೋಧಕರನ್ನ ದೇವರ ಮುಟ್ಟಲಿ. ಮುಟ್ಟಬೇಕಾದವನ ಮುಟ್ಟದಾಗ ಒತ್ತುಕೊಂಡು ಹೋಗುತ್ತಾ ಇರೋರು ನಿಂತರು. ಯೇಸು ಅವನನ್ನು ಎಬ್ಬಿಸಿ ಅವನ ತಾಯಿಯ ಕೈಯಲ್ಲಿ ಕೊಟ್ಟನು. ಅಳಬೇಡ ಎಂದು ಹೇಳುವವನು ಮಾತ್ರ ಅಲ್ಲ, ನೀನು ಅಳುವನ್ನು ನಿಲ್ಲಿಸಿದವನು. ಯಾವ ಕಾರಣಕ್ಕೆ ಅಳುವನ್ನು ನಿಲ್ಲಿಸಿದನು, ಆ ಕಾರಣವನ್ನು ನಿನ್ನ ಕಣ್ಣ ಮುಂದೆ ದೇವರು ತಂದು ನಿಲ್ಲಿಸ್ತಾನೆ. ಕಾರಣ, ನಿನ್ನನ್ನು ವಾಗ್ದಾನ ಮಾಡಿದವನು ಮನುಷ್ಯನಲ್ಲ, ವಾಗ್ದಾನ ಮಾಡಿದವನು ನಂಬಿಗಸ್ತನು. ಇವತ್ತು ನಾನು ಹೇಳ್ತೇನೆ, ಇಲ್ಲಿ ನುಡಿಯಲ್ಪಡುವ ಒಂದೊಂದು ಪ್ರವಾದನೆ ಶಬ್ದಗಳು, ವಾಗ್ದಾನಗಳು, ವಾಕ್ಯಗಳು ನೀವು ಕೇಳೋದು ಮಾತ್ರವಲ್ಲ, ಅದು ನಿನ್ನ ಕಣ್ಣಿನ ಮುಂದೆ ಜೀವಂತವಾಗಿ ಬಂದು ನಿಲ್ಲಲಿಕ್ಕಾಗಿ ಹೋಗುತ್ತೆ. ಕಾರಣ, ಮಾತನಾಡಿದವನು ಮುಟ್ಟಿದವನು ಮನುಷ್ಯನಲ್ಲ, ಆತನು ಯೇಸು. ನಿನ್ನ ಗಾಯಗಳನ್ನು ಕಟ್ಟುತ್ತಾನೆ. ನಿನ್ನ ಗಾಯಗಳನ್ನು ಕಟ್ಟುತ್ತಾನೆ. ನಿನ್ನ ಗಾಯಗಳನ್ನು ಕಟ್ಟುತ್ತಾನೆ. ನಿನ್ನ ನಂಬಿಕೆ ಈ ರಾತ್ರಿ ಏನಾಗಿದೆ ಪರಿಶೋಧನೆ ಮಾಡ್ರಿ. ಯೇಸು ಇಲ್ಲಿದ್ದಾನೆ. ಯೇಸು ಇಲ್ಲಿದ್ದಾನೆ. ನೀವು ಆಮೇಲೆ ಹೇಳದೆ ಇದ್ದಾಗಲೂ ನಾನು ಹೇಳ್ತೇನೆ, ಯೇಸು ಇಲ್ಲಿದ್ದಾನೆ. ಗುರುವು ಬಂದಿದ್ದಾನೆ. ಯಜಮಾನನು ಬಂದಿದ್ದಾನೆ. ಉದ್ದೇಶದೊಟ್ಟಿಗೆ ಯಾತ್ರೆ ಮಾಡಿದ ನನ್ನ ಕರ್ತನು ಬಂದಿದ್ದಾನೆ. ಇವತ್ತು ಯೇಸು ನನ್ನ ಮಧ್ಯದಲ್ಲಿ ಬಂದಿದ್ದಾನೆ. ಆತನನ್ನು ನಾನು ಕೂಗಿ ಕರೆಯುತ್ತೇನೆ ಅಂತ ಹೇಳುವವರು ಮಾತ್ರ ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ಸ್ತೋತ್ರ ಹೇಳ್ರಿ. ಇವತ್ತು ಯೇಸು ಸ್ವಾಮಿಯ ನಾಮವನ್ನು ಗಟ್ಟಿಯಾಗಿ ಕೂಗಿ ಕರೆಯರಿ. ಅಪ್ಪನನ್ನು ಕೂಗಿ ಕರೆಯರಿ. ಯಾರಾದರೂ ನೀವು ಚಪ್ಪಾಳೆ ತಟ್ಟಬೇಕಾದ್ರೆ ನೀವು ನನ್ನ ಶಬ್ದವನ್ನು ಎಲ್ಲಿಂದಲೇ ಆಲಿಸುತ್ತಾ ಇರಿ. ಒಂದು ಸಾರಿ ಯೇಸುವೇ ಎಂದು ಗಟ್ಟಿಯಾಗಿ ಕೂಗಿ ಕರೆಯರಿ. ಎಷ್ಟು ಗಟ್ಟಿಯಾಗಿ ಕೂಗಿ ಕರೀಲಿಕ್ಕೆ ಸಾಧ್ಯನೋ ಅಪ್ಪನನ್ನ ಕೂಗಿ ಕರೆಯುತ್ತಾ ಇರಿ. ಈ ರಾತ್ರಿ ವೇಳೆಯಲ್ಲಿ ಯೇಸು ನಿನಗಾಗಿ ನಿಂತಿದ್ದಾನೆ. ಉದ್ದೇಶ ಪೂರ್ವಕವಾಗಿ ನನ್ನ ಅಪ್ಪನು ಬಂದಿರೋದು, ಆ ಉದ್ದೇಶವನ್ನು ನೆರವೇರಿಸದೆ ಹೋಗೋದಿಲ್ಲ. ಈ ರಾತ್ರಿ ಆ ಉದ್ದೇಶವನ್ನ ನಿನ್ನ ಜೀವನದಲ್ಲಿ ನೆರವೇರಿಸುವುದಕ್ಕೆ ನನ್ನ ಯೇಸು ಶಕ್ತನು. ನಾನು ಹೇಳಿದೆ ಚಪ್ಪಾಳೆ ತಟ್ರಿ, ಸ್ತೋತ್ರ ಮಾಡ್ರಿ ಅಂತ. ಅಪ್ಪನಿಗೆ ಕೈಗಳು ತಟ್ಟಿ ಗಟ್ಟಿಯಾಗಿ ಮಹಿಮೆಯನ್ನು ಸಲ್ಲಿಸ್ರಿ. ಒಂದು 2 ನಿಮಿಷ ಗಟ್ಟಿಯಾಗಿ ಕೈಗಳನ್ನು ತಟ್ಟುತ್ತಾ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಈ ಮೈದಾನದಲ್ಲಿ ಅಂತರಿಕ್ಷ ಬದಲಾಗಲಿ. ಈ ಮೈದಾನದಲ್ಲಿ ಅಂತರಿಕ್ಷ ಬದಲಾಗಲಿ. ಅನ್ಯ ಭಾಷೆ ವರವುಳ್ಳವರ ಕರಗಳನ್ನು ತಟ್ಟುತ್ತಾ ಹಲ್ಲುಯ್ಯ. ಈ ಮೈದಾನದ ಒಳಗಡೆ ಯಾರೇ ಹೆಜ್ಜೆ ಇಟ್ಟರು ಇಲ್ಲಿ ಯೇಸು ಇದ್ದಾನೆ ಎಂದು ಅನುಭವಿಸತಕ್ಕಂತೆ ನಂಬಿಕೆ ಉಳ್ಳವರಾಗಿ ಕರಗಳನ್ನು ತಟ್ಟುತ್ತಾ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ಎಸ್ ಎಸ್. ಒಂದು 30 ಸೆಕೆಂಡ್ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ತಟ್ಟುತ್ತಾ ಅಪ್ಪನನ್ನು ಕೂಗಿ ಕರೆಯುತ್ತಾ ಇರಿ. ಈ ರಾತ್ರಿ ನಿನ್ನ ಬಿಡುಗಡೆಯ ರಾತ್ರಿ. ಈ ರಾತ್ರಿ ನಿನ್ನ ಅದ್ಭುತದ ರಾತ್ರಿ. ಈ ರಾತ್ರಿ ನಿನ್ನ ಜಯದ ರಾತ್ರಿ. ಈ ರಾತ್ರಿ ಕೈ ಜಾರಿ ಹೋಗಿದ್ದು ನಿನಗೆ ಎಟ್ಟುಕುವ ರಾತ್ರಿ. ಈ ರಾತ್ರಿ ನಿನಗೆ ನಷ್ಟವಾದದ್ದು ಹಿಂದಿರುಗಿ ಬರುವ ರಾತ್ರಿ. ಈ ರಾತ್ರಿ ದೈವ ಸಮಾಧಾನ ನಿನ್ನ ಮನೆಯಲ್ಲಿ ಇಳಿದು ಬರುವ ರಾತ್ರಿ. ಈ ರಾತ್ರಿ ನಿನ್ನ ಕುಟುಂಬವನ್ನು ಯೇಸು ಮುಟ್ಟುವ ರಾತ್ರಿ. ನಿನ್ನ ಮಕ್ಕಳನ್ನು ಮುಟ್ಟುವ ರಾತ್ರಿ. ನಿನ್ನ ಬಿಸ್ನೆಸ್ ಅನ್ನು ಮುಟ್ಟುವ ರಾತ್ರಿ. ಕೈ ಜಾರಿ ಹೋಗುತ್ತಾ ಇರುವುದು ನಿನ್ನ ಕೈಗಳಿಗೆ ಎಟಕಿಸುವ ರಾತ್ರಿ. ನಿಲ್ಲಿಸಬೇಡ್ರಿ, ನಿಲ್ಲಿಸಬೇಡ್ರಿ, ನಿಲ್ಲಿಸಬೇಡ್ರಿ. ದೈವ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಇರುವವರು ಗಟ್ಟಿಯಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇರಿ. ರಾಧಾಲಬರ ಶಖಾದಲಮನ ರೂಬಾಲಬರ ಅಂದರ ಮನಗರಥರೋದನ ರೂಖಾದಲಮನ ಋಷಂಸಖಾದನ ಉಡ ಪ್ರಮಾಣಗರಥರಾದನ ಮಾಟ ಮಂತ್ರದ ಶಕ್ತಿಗಳು ಕೀಳಡಗಲಿ. ಯೇಸುವಿನ ನಾಮದಲ್ಲಿ ದುರಾತ್ಮಗಳು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಸೌಖ್ಯಗಳು ನಡೆಯಲಿ. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆದು ಬರಲಿ. ಎಸ್ ಎಸ್ ಎಸ್. ಇದರ ಮಧ್ಯದಲ್ಲಿ ಎಣ್ಣೆ ಇದೆ.
ಇದರ ಮಧ್ಯದಲ್ಲಿ ದ್ರಾಕ್ಷಾರಸ ಇದೆ. ಯೇಸು ಕೆಲ ಗಾಯಗಳನ್ನು ವಾಸಿ ಮಾಡುತ್ತಾ ಇದ್ದಾನೆ. ಯೇಸು ಕೆಲ ಮುರಿಯಲ್ಪಟ್ಟ ಹೃದಯಗಳನ್ನು ವಾಸಿ ಮಾಡುತ್ತಾ ಇದ್ದಾನೆ. ಇಲ್ಲಿ ಅಭಿಷೇಕ ಇದೆ, ಇಲ್ಲಿ ಪರಿಶುದ್ಧಾತ್ಮನ ಇದ್ದಾನೆ. ಇಲ್ಲಿ ನಿನ್ನ ಗಾಯಗಳು ವಾಸಿ ಮಾಡುವ ಸ್ಥಳ ಇದು. ಕರ್ತನು ನಿನ್ನನ್ನು ಮತ್ತೆ ಛತ್ರಕ್ಕೆ ಸೇರಿಸುವ ಸ್ಥಳವಿದು. ನಂಬುವವರು ಯಾರಾದರೂ ಇದ್ರೆ ಕರ್ತನ ಮುಟ್ಟುವಂತೆ ದೇವರಿಗೆ ಸ್ತೋತ್ರ ಹೇಳ್ರಿ. ನಿನಗೆ ಅನ್ಯ ಭಾಷೆ ವರ ಇಲ್ಲಂದ್ರೆ ಗಟ್ಟಿಯಾಗಿ ಯೇಸುವೆ ಎಂದು ಕೂಗಿ ಕರಿ. ನಿನಗೆ ಅನ್ಯ ಭಾಷೆ ವರ ಇಲ್ಲಂದ್ರೆ ಯೇಸುವೆ ಎಂದು ಕೂಗಿ ಕರಿ. ಈ ರಾತ್ರಿ ಇದರ ಮಧ್ಯದಲ್ಲಿ ಎಣ್ಣೆ ಇದೆ, ಇದರ ಮಧ್ಯದಲ್ಲಿ ಹಲ್ಲೆಲೂಯಾ ದ್ರಾಕ್ಷಾರಸ ಇದೆ. ನಿನ್ನ ಹೃದಯದ ಗಾಯಗಳನ್ನು ಯೇಸು ವಾಸಿ ಮಾಡುತ್ತಾ ಇದ್ದಾನೆ. ಸೌಖ್ಯಗಳು ನಡೆಯಲಿ. ಆಂತರಿಕವಾದ ಸೌಖ್ಯ, ಕುಟುಂಬದ ಸೌಖ್ಯ, ಶಾರೀರಿಕವಾದ ಸೌಖ್ಯ, ಮಾನಸಿಕವಾದ ಸೌಖ್ಯ ಯೇಸುವಿನ ನಾಮದಲ್ಲಿ ನಡೆಯಲಿ. ಈ ರಾತ್ರಿ ದೇವರು ನಿನ್ನನ್ನು ಕಾಣುತ್ತಾ ಇದ್ದಾನೆ. ನೀನು ಮುಳುಗಿ ಹೋಗೋದಿಲ್ಲ, ನಿನ್ನ ಸಂತತಿಗಳು ಮುಳುಗಿ ಹೋಗೋದಿಲ್ಲ, ನಿನ್ನ ಸೇವೆ ಮುಳುಗಿ ಹೋಗೋದಿಲ್ಲ, ನಿನ್ನ ಮೇಲಿರುವ ಅಭಿಷೇಕ ಮುಳುಗಿ ಹೋಗೋದಿಲ್ಲ, ನಿನ್ನ ಕರೆ ಮುಳುಗಿ ಹೋಗೋದಿಲ್ಲ. ಈ ರಾತ್ರಿ ಯೇಸು ಕೈ ಹಿಡಿಯುತ್ತಾ ಇದ್ದಾನೆ, ಯೇಸು ಕೈ ಹಿಡಿಯುತ್ತಾ ಇದ್ದಾನೆ. ಶುಭಾಲಾರ ಅಂದರೆ ಮನಗರ ತರೋದನ ರುಖಾದಲ ಬರ ಊರಾಖಾದಲ ಬರ. ನಿಲ್ಲಿಸಬೇಡ್ರಿ, ನಿಲ್ಲಿಸಬೇಡ್ರಿ, ನಿಲ್ಲಿಸಬೇಡ್ರಿ. ಅಪ್ಪನನ್ನ ಕೂಗಿ ಕರೆಯುತ್ತಾ ಇರಿ. ಮೈ ಮೇ ಇಳಿಯುತ್ತಾ ಇದೆ, ಮೈ ಮೇ ಇಳಿಯುತ್ತಾ ಇದೆ, ಮೈ ಮೇ ಇಳಿಯುತ್ತಾ ಇದೆ, ಮೈ ಮೇ ಇಳಿಯುತ್ತಾ ಇದೆ. ಎಸ್ 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 ಅಪ್ಪನಿಗೆ ಬಿಟ್ಕೊಡ್ರಿ ನಿಮ್ಮನ್ನೇ. ಒಂದು ಸಾರಿ ಅಪ್ಪನ ಆತನ ಕೈ ನಿನ್ನಲ್ಲಿ ಚಲಿಸೋದಕ್ಕೆ ಅನುಮತಿ ಮಾಡಿಕೊಡು. ಅಪ್ಪ ಒಂದ್ಸಾರಿ ನನ್ನನ್ನು ಮುಟ್ಟು ಅಂತ ಬಿಟ್ಕೊಡು. ಅಪ್ಪ ನನ್ನ ಹೃದಯವನ್ನು ಒಂದ್ಸಾರಿ ಮುಟ್ಟು ಅಂತ ಬಿಟ್ಕೊಡು. ಅಪ್ಪ ಒಂದು ಸಾರಿ ನನ್ನನ್ನು ತುಂಬಿಸು ಅಂತ ಬಿಟ್ಕೊಡು. ಅಪ್ಪ ಅಂತ ಕೂಗಿ ಕರಿ. ಅಪ್ಪನ ಇದರ ಮಧ್ಯದಲ್ಲಿ ಇದ್ದಾನೆ. Presence of God, presence of God, presence of God. ಅಪ್ಪನ ಇದರ ಮಧ್ಯದಲ್ಲಿ ಇದ್ದಾನೆ. ಆತನು ನಿನಗಾಗಿಯೇ ಬಂದಿದ್ದಾನೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಸ್ ಪಾಸ್ಟರ್, ಆ ಬಾಯಿ ಎನ್ನುವಂಥ ಕರೆಗೆ ನಾನು ವಿಧಿಯನಾಗಿ ನನ್ನ ಅಪ್ಪನ ಬಳಿಗೆ ಬರೋದಕ್ಕೆ ಇಷ್ಟ ಇದೆ ಎಂದು ಹೇಳುವವರು ಯಾರಾದರಿದ್ರೆ ಅಂಥವ್ರ ಮುಂದೆ ಓಡಿ ಬನ್ನಿರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಪಾಪದಲ್ಲಿ ನಾನಿದ್ದೆ, ಹೃದಯದ ಕಾಠಿಣ್ಯದಲ್ಲಿ ಇದ್ದೆ. ಅನೇಕ ಸಾರಿ ಅಪ್ಪನು ನನ್ನನ್ನು ಕರೆದನು, ನಾನು ಬರಲಿಲ್ಲ. ನಾನು ಬರ್ತೀನಿ ಅಪ್ಪನ ಹತ್ರ. ಈ ಅಪ್ಪ ನನಗೆ ಬೇಕು ಎಂದು ಯಾರಾದರೂ ಹೇಳೋರಿದ್ರೆ ನೀವು ಎಲ್ಲೇ ಇದ್ರೂ ಮುಂದಕ್ಕೆ ಓಡಿ ಬನ್ನಿರಿ. ಆ ಬಾಯಿ ಎನ್ನುವಂಥ ಶಬ್ದಕ್ಕೆ ವಿಧಿಯನಾಗಿ ಮುಂದಕ್ಕೆ ಓಡಿ ಬನ್ನಿರಿ. ಈ ರಾತ್ರಿ ನಿನ್ನ ರಾತ್ರಿ, ಈ ರಾತ್ರಿ ನಿನ್ನ ರಾತ್ರಿ. ಈ ರಾತ್ರಿ ದೇವರ ಕರೆಗೆ ನಾನು ಬರ್ತೇನೆ. ನನ್ನ ಸೇವೆಯಿಂದ ದೂರ ಆಗಿದ್ದೆ, ನನ್ನ ಸೇವೆ ಕಡೆ ನಾನು ಹಿಂತಿರುಗಿ ಬರ್ತೇನೆ ಎಂದು ಹೇಳುವವರು ಯಾರಾದರೂ ಇದ್ರೆ ಅಂಥವರು ಮುಂದೆ ಬನ್ನಿರಿ. ನಾಚಿಕೆ ಪಡಬೇಡ್ರಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ. ಈ ಶಬ್ದ ನನಗುಳ್ಳದು ಎಂದು ಹೇಳುವವರು ಆಗಿದ್ರೆ ಕಣ್ಣುಗಳನ್ನು ಮುಚ್ಚಿರಿ, ಆ ಕೈಗಳನ್ನು ಮೇಲೆತ್ರಿ. ಓಡಿ ಬನ್ನಿರಿ, ಓಡಿ ಬನ್ನಿರಿ. ನೀನು ಸೇವೆ ಬಿಟ್ಟು ಹೋಗಿರ್ಬೋದು, ಈ ರಾತ್ರಿ ಅಪ್ಪ ನನ್ನನ್ನು ಕರೆದಿದ್ದಾನೆ. ನನ್ನ ಮತ್ತೆ ಈ ಸೇವೆ ಕಡೆ ಬರಲಿಕ್ಕೆ ನನಗೆ ಮನಸ್ಸಿದೆ.
ಆ ಪರಿಶುದ್ಧತೆಯಲ್ಲಿ ನನಗೆ ನಡೆಯಕ್ಕಾಗಲಿಲ್ಲ. ಆದರೆ ಈ ರಾತ್ರಿ ಅಪ್ಪನು ನನ್ನ ಬಳಿಯಲ್ಲಿ ಮಾತಾಡಿದ್ದಾನೆ. ಆ ಪರಿಶುದ್ಧತೆಯಲ್ಲಿ ನಾನು ನಡೀತೇನೆ. ಯೌವನಸ್ಥನೇ, ಓಡ್ ಮುಂದೆ ಬಾ, ಇದು ನಿನಗುಳ್ಳ ಕಾಲ, ನಿನ್ನನ್ನು ದೇವರು ಎಬ್ಬಿಸುವ ಕಾಲ. ಈ ರಾತ್ರಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇರಿ. ಈ ರಾತ್ರಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇರಿ. ಈ ರಾತ್ರಿ ಒಬ್ಬನ ದೇವರ ಸ್ವರವನ್ನು ಕೇಳಿ ಮುಂದಕ್ಕೆ ಬಂದ್ರೆ ಅವನ ಮುಖಾಂತರ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಕಡೆ ಅವಕಾಶ ಕೊಡ್ತೀನಿ. ಇನ್ನ ಯಾರಾದ್ರೂ ಇದ್ರೆ ನಾಚಿಕೆ ಪಡಬೇಡ, ಅಪ್ಪನ ಬಳಿಗೆ ಓಡ್ಬ, ಅಪ್ಪನ ಬಳಿಗೆ ಓಡ್ಬ. ಎಷ್ಟು ದಿವಸ ನನ್ನಿಂದ ದೂರವಾಗಿರುತ್ತಿ. ಅನೇಕ ಸಾರಿ ದೇವರು ನಿನಗೆ ದೀಕ್ಷಾಸ್ತ್ರನ ಕರೆ ಕೊಟ್ಟರು, ನಿನ್ನ ಹೃದಯ ಕಠಿಣ ಮಾಡಿಕೊಂಡೆ. ಅನೇಕ ಸಾರಿ ಅಪ್ಪ ನಿನ್ನನ್ನು ಕೇಡುಗಳಿಂದ ತಪ್ಪಿಸಿದ್ರು, ನಿನ್ನ ಜೀವಿತವನ್ನು ಅಪ್ಪನಿಗೆ ಕೊಡೋದಕ್ಕೆ ನಿನ್ನ ಕೈಯಲ್ಲಿ ಆಗಲಿಲ್ಲ. ಈ ಕನ್ವೆನ್ಷನ್ನ ಮೊದಲೇ ದಿವಸದಲ್ಲಿ ಅಪ್ಪನ ನಿನ್ನನ್ನು ಕರೀತಾ ಇದ್ದಾನೆ. ಬಾ, ಆ ಹೊದಿಕೆ ತೆಗೆದಾಕಿ 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 ಬಾ. ಪಾಸ್ಟರ್ಸ್ ಇವ್ರ ತಲೆ ಮೇಲೆ ಕೈ ಇಡ್ರಿ. ಜೀಸಸ್, ಎಲ್ಲರ ಕೈಗಳು ಚಾಚ್ರಿ. ನಾವು ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ತಳ್ಳಲ್ಪಟ್ಟ ನನ್ನ ಪಾಸ್ಟರ್ಸ್ ಎಲ್ಲರೂ ನಿನಗೆಂದೇ ಮೊದಲೇ ಆರಿಸಿ ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ, ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆ ಕೈಗಳನ್ನು ಮೇಲೆ ಎತ್ತುತ್ತ ಯಾರು ಗ್ರಹಿಸದಂತ ಯೇಸುವನ್ನು ಮಾತ್ರ ದೃಷ್ಟಿಸಿರಿ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿ ಈಡೇ ಆಗದಯ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿ ಈಡೇ ಆಗದಯ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು, ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನೀವೆಲ್ಲರೂ ಕೈ ಎತ್ತಿರಬೇಕಾದ್ರೆ ಪಾಸ್ಟರ್ಸ್ ದಯವಿಟ್ಟು ಅವರ ಕಿವಿಯಲ್ಲಿ ರಕ್ಷಣೆ ಮಾತುಗಳನ್ನು ಹೇಳಿಸಿ ಪ್ರಾರ್ಥನೆ ಮಾಡಿ. ನನಗೆ ಸಮಯ ಇಲ್ಲದಿರೋದ್ರಿಂದ ಪಾಸ್ಟರ್ಸ್ ಯಾರಾದರೂ ಪರ್ಸ್ನಲ್ ಆಗಿ ಒಬ್ಬೊಬ್ಬರ ಹತ್ರ ಬಂದು ಅವರ ಕಿವಿಯಲ್ಲಿ ರಕ್ಷಣೆಯ ಮಾತುಗಳನ್ನು, ಪಾಪ ಕ್ಷಮಾಪಣೆಯ ಮಾತುಗಳನ್ನು ಹೇಳಿಸ್ರಿ. ನಾನು ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕಿವಿಗಳಲ್ಲಿ ಹೇಳ್ರಿ, ಅವರ ಕಿವಿಗಳಲ್ಲಿ ಹೇಳ್ರಿ. ನೀವೆಲ್ಲರೂ ಕೈಗಳನ್ನು ಮೇಲೆತ್ರಿ. ಒಂದು ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಅಪನಂಬಿಕೆಗಳು, ಸಂಶಯಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ಎಲ್ಲ ಎರಡು ಮನಸ್ಸುಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ಇವತ್ತು ಯಾವ ಯಾವ ವಿಷಯಕ್ಕಾಗಿ ಭಾರ ಪಡುತ್ತಾ ಇದ್ದೀರೋ ನೀವು ನಂಬಿದರೆ ದೇವರ ಮಹಿಮೆ ಕಾಣುತ್ತೀರಿ. ಯಾರಾದರೂ ಬಾಯಿ ತೆರೆದು ಹೇಳ್ರಿ, ಯೇಸುವೇ ನಾನು ನಂಬುತ್ತೇನೆ ಎಂದು ಹೇಳ್ರಿ. ಯೇಸುವೇ ನಾನು ನಿನ್ನನ್ನು ನಂಬುತ್ತೇನೆ ಎಂದು ಬಾಯಿ ತೆರೆದು ಹೇಳ್ರಿ. ನಾನು ನಿಮಗಾಗಿ ಪ್ರಾರ್ಥಿಸುವ ಸಮಯ. ಪರಲೋಕವನ್ನು ಭೂಲೋಕನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈಗ ನಂಬಿಕೆಯೊಟ್ಟಿಗೆ ನಿನ್ನ ಸಮ್ಮುಖದಲ್ಲಿ ಕೈಗಳಲ್ಲಿ ಎತ್ತಿರುವಂತ ನಿನ್ನ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಈ ದಿನ ನಿನ್ನ ಮಹಿಮೆ ಇವರ ಮೇಲೆ ಇಳಿಯಲಿ ಅಪ್ಪ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತಿ ಎಂದು ನಿನ್ನ ವಾಗ್ದಾನದ ಪ್ರಕಾರವಾಗಿ ಮಹಿಮೆ ಇವರ ಕುಟುಂಬದಲ್ಲಿ ಇಳಿಯಲಿ, ಇವರ ಕೆಲಸಗಳಲ್ಲಿ ಇಳಿಯಲಿ, ಇವರ ಬಿಸ್ನೆಸ್ಗಳಲ್ಲಿ ಇಳಿಯಲಿ, ಇವರ ಜೀವಿತಗಳಲ್ಲಿ ಇಳಿಯಲಿ. ದೊಡ್ಡ ಕಾರ್ಯಗಳು ನಿನ್ನ ಮಕ್ಕಳ ಜೀವನದಲ್ಲಿ ಉಂಟಾಗಲಿ. ಇವತ್ತು ಮುಂದೆ ರಕ್ಷಣೆ ಅನುಭವಕ್ಕಾಗಿ ಬಂದಿರುವವರು ನಿನ್ನನ್ನು ಧರಿಸಿಕೊಂಡವರಾಗಿ ಇಲ್ಲಿಂದ ಹಿಂತಿರುಗಿ ಹೋಗಲಿ.
ಕರ್ತನೆ, ನಿನ್ನ ಮಕ್ಕಳು ಈ ದಿನ ಮನೆಗೆ ಹಿಂದಿರುಗಿ ಹೋಗಬೇಕಾದ್ರೆ ಒಂದು ಮಹಿಮೆಯೊಟ್ಟಿಗೆ ಹಿಂದಿರುಗಿ ಹೋಗಲಿ. ಕರ್ತನ ಎಣ್ಣೆ ಮತ್ತು ದ್ರಾಕ್ಷಾರಸ ಇವರ ಗಾಯಗಳನ್ನು ಕಟ್ಟಿದ್ದಕ್ಕಾಗಿ ಸ್ತೋತ್ರ, ಇವನ್ನ ಪುನರ್ ಸ್ಥಾಪಿಸಿದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಮಹಿಮೆ ನಿನಗೆ ಮಾತ್ರ, ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ. ಆಮೆನ್. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ.